ಈಗ ಸಮಗ್ರ ಜೀವನ ಶೈಲಿಯ ಭಾಗವಾಗಿ ಇವತ್ತು ನಮ್ಮ ಜೊತೆ ಡಾಕ್ಟರ್ ಜಗನ್ನಾಥ್ ಸರ್ ನಮ್ಮ ಜೊತೆ ತಿಳಿಸ್ಕೊಡ್ತಾರೆ. ಡಾಕ್ಟರ್ ಜಗನ್ನಾಥ್ ಸರ್ಗೆ ವೆಲ್ಕಮ್ ಮಾಡೋಣ. ಡಾಕ್ಟರ್ ಜಗನ್ನಾಥ್ ಸರ್, ವೆಲ್ಕಮ್. ನಮಸ್ಕಾರಗಳು. ನಮಸ್ಕಾರ. ಇಂದಿನ ವಿಶೇಷ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಿಮ್ಮ ಆರೋಗ್ಯ ಯಾವುದೇ ಕಾರಣಕ್ಕೂ ವೈದ್ಯರಿಂದ ಇಲ್ಲ. ನಾವು ಚಿಕ್ಕ ಹುಡುಗರಿದ್ದಾಗ ಯಥೇಚ್ಛವಾಗಿ ಮನೆ ಮುಂದೆ ಒಂದು ನೆಲ್ಲಿಕಾಯಿ ಮರ, ಒಂದು ಸೀಬೆಕಾಯಿ ಮರ ಅಥವಾ ಒಂದು ಕರಿಬೇವಿನ ಗಿಡ ಇರ್ತಿದ್ವಿ. ಮಿನಿಮಮ್ ಪ್ರತಿ ಮನೇಲಿ ಇರ್ತಿತ್ತು. ಒಂದು ದಾಸವಾಳದ ಹೂಗಳು, ಗಿಡಗಳು ಅಥವಾ ರೋಸ್, ಇವು ಮಿನಿಮಮ್ ಇರ್ತಿತ್ತು. ಯಾಕೆ ಈ ವಿಷಯಕ್ಕೆ ಬರ್ತಾ ಇದೀನಿ ಇವತ್ತು ಅಂತಂದ್ರೆ, ಡಾಕ್ಟರ್ ವೈದ್ಯನಾಗಿ, ಅಲೋಪತಿ ಡಾಕ್ಟರ್ ಆಗಿ, ಅನಸ್ಥೆಟಿಸ್ಟ್ ಆಗಿ ನಾವು ಎಷ್ಟು ಮೂರ್ಖರಾಗಿದ್ವಿ ಈ ಸಿಸ್ಟಮ್ ಆಫ್ ಮೆಡಿಸಿನ್ ಅವಲಂಬಿಸಿ. ವಿ ಆರ್ ಸ್ವಿಮ್ಮಿಂಗ್ ಎಗೇನ್ಸ್ಟ್ ದ ಸ್ಟ್ರೀಮ್ ಆಫ್ ನೇಚರ್. ನಾವು ನೇಚರ್ ದೂರ ಹೋಗ್ಬಿಟ್ಟಿದ್ವಿ. ವಿ ಕಾಂಟ್ ಗೋ ಬ್ಯಾಕ್. ರಿಯಲಿ ವಿ ಕಾಂಟ್ ಗೋ ಬ್ಯಾಕ್. ಅಷ್ಟು ಅಸಾಧ್ಯವಾಗಿ ದೂರ ಹೋಗ್ಬಿಟ್ಟಿದ್ವಿ. ಯಾಕೆ ದೂರ ಹೋಗಿದ್ವಿ ಅಂದ್ರೆ, ಪ್ರತಿ ಮನೆಯಲ್ಲೂ ಒಂದು ಸೀಬೆಕಾಯಿ, ನೆಲ್ಲಿಕಾಯಿ, ಕರಿಬೇವಿನ ಸೊಪ್ಪು, ದಾಸವಾಳದ ಗಿಡ ಅಥವಾ ರೋಸ್ ಇದ್ದ ಮನೆಗಳಲ್ಲಿ ಅವಾಗ ಯಥೇಚ್ಛವಾಗಿ ಅವೆಲ್ಲ ತಿನ್ನೋದ್ರಿಂದ, ಯಾವುದು ನೆಲ್ಲಿಕಾಯಿ ಅಥವಾ ಸೀಬೆಕಾಯಿ ಅಥವಾ ಕರಿಬೇವಿನ ಸೊಪ್ಪು ಒಗ್ಗರಣೆ ಮಾಡಿ ತಿನ್ನೋದ್ರಿಂದ ನಮ್ಗೆ ಯಥೇಚ್ಛವಾಗಿ ವೈಟಮಿನ್ ಸಿ ಸಿಗ್ತಿತ್ತು. ವೈಟಮಿನ್ ಸಿ ನಾವು ಶೇಖರಣೆ ಮಾಡ್ಕೊಳಕ್ಕಾಗಲ್ಲ. ಮನುಷ್ಯ ಬಾಡಿಲಿ, ಆರ್ಗನ್ಸ್ಗಳಲ್ಲಿ ವೈಟಮಿನ್ ಸಿ ಶೇಖರಣೆ ಇಲ್ಲ. ಹಾಗಾಗಿ ಅನಿಮಲ್ಸ್ಗಳ ಮಾತ್ರ ಶೇಖರಣೆ ಮಾಡ್ಕೊಂಡು ವೈಟಮಿನ್ ಸಿನ ಶೇಖರಣೆ ಮಾಡೋ ಅಂಗಾಂಗಗಳಿವೆ. ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಹೋದ್ರು, ಹಸುಗಳಿಗೆ, ಎಮ್ಮೆಗಳಿಗೆ ಅಥವಾ ಯಾವುದೇ ಅನಿಮಲ್, ಟೈಗರು ಯಾವ್ದು ಹೇಳ್ತಾರೋ ಅದೆಲ್ಲದಕ್ಕೂ ವೈಟಮಿನ್ ಸಿ ಶೇಖರಣೆ ಮಾಡೋ ಶಕ್ತಿ ಇದೆ. ಆದರೆ ನಮ್ಮ ಮನುಷ್ಯಗೆ ಈಗ ತಿಂದದ ವೈಟಮಿನ್ ಸಿ ವಿತಿನ್ 2 hours 3 hours ಅಲ್ಲಿ ಇಟ್ ಹ್ಯಾಸ್ ಟು ಎಕ್ಸ್ಕ್ರೀಟ್ ಇನ್ ದ ಯೂರಿನ್ ಆರ್ ಫೀಸಸ್. ಸೊ ನಮ್ಗೆ ಶೇಖರಣೆ ಮಾಡೋ ಆರ್ಗನ್ಗಳಿಲ್ಲ ಹ್ಯೂಮನ್ಸ್ ಅಲ್ಲಿ. ಹಂಗಾಗಿ ಡ್ಯೂರಿಂಗ್ ಕೊರೋನಾ ಪೀರಿಯಡ್ ಅಲ್ಲಿ ಜನಗಳ ಸತ್ರು ವೈಟಮಿನ್ ಸಿ ಡಿಫಿಷಿಯನ್ಸಿ ಆಗಿ. ಆದ್ರೆ ನೋಡಿ, ಯಾವುದೇ ಪ್ರಾಣಿ ಪಕ್ಷಿ ಒಂದು ಸಾಲಿಲ್ಲ. ನೆನ್ಪಿಟ್ಕೊಳ್ಳಿ, ಕೊರೋನಾ ಪೀರಿಯಡ್ ಯಾವುದೇ ಪ್ರಾಣಿ ಪಕ್ಷಿಗಳು, ಕೂಲಿ ಮಾಡೋ ಮನುಷ್ಯನು ಸಾಲಿಲ್ಲ. ಯಾಕೆಂದ್ರೆ ಯಥೇಚ್ಛವಾಗಿ ಅವನಿಗೆ ವೈಟಮಿನ್ D3, ಸನ್ರೈಸ್, ಕಾಸ್ಮಿಕ್ ಎನರ್ಜಿ, ಕ್ವಾಂಟಮ್ ಎನರ್ಜಿ ಸಿಕ್ತಿತ್ತು ವೈಟಮಿನ್ ಡಿ ಇಂದ. ಸೊ ವೈಟಮಿನ್ ಡಿ ಬಂದು ಯಾವ ಕೂಲಿ ಕಾರ್ಮಿಕನು ಸಾಲಿಲ್ಲ. ಸಿಕ್ತಿರೋರೇ ಅಫಿಷಿಯಲ್ಸ್ಗಳು, AC ಚೇಂಬರ್ ಕೂತ್ಕೊಳ್ಳೋರು. ನಾ ಯಾಕೆ ಇವತ್ತು ವಿಷಯ ಹೇಳ್ತೀನಿ ಅಂತಂದ್ರೆ, ದಿಸ್ ದ ಪವರ್ಫುಲ್ ರೆಮಿಡಿ, ಇಂಡಿಯನ್ ಗೂಸ್ಬೆರಿ ಅಥವಾ ಆಮ್ಲಾ. ದಿಸ್ ಇಸ್ ಬೂಸ್ಟ್. ಇಟ್ ವಿಲ್ ಬೂಸ್ಟ್ ದ ಎನರ್ಜಿ. ಇಟ್ ವಿಲ್ ಬೂಸ್ಟ್ ಎನಿ ಎನರ್ಜಿ. ನೀವು ಎಷ್ಟು ಒಂದು ಆಮ್ಲನ ಚೆನ್ನಾಗಿ ಕುಟ್ಬಿಟ್ಟು, ಚೆಚ್ಚಿಬಿಟ್ಟು ಪುಡಿ ಮಾಡಬೇಕು. ವಿತ್ ಸೀಡ್ ಪುಡಿ ಮಾಡ್ಬಿಟ್ಟು 1 ಗ್ಲಾಸ್ ನೀರಿಗೆ ಉನಿ ಹಾಕಿ, ಯಾವಾಗ ರಾತ್ರಿ 12 hours ನೀರಲ್ಲಿ ಸೋಕ್ ಮಾಡಿ, 12 hours ನೀರಲ್ಲಿ ಉಣಿಸಿ, ಬೆಳಗ್ಗೆದ್ದು ಎಂಟಿ ಸ್ಟಮಕಲ್ಲಿ ಕುಡ್ಕೊಳ್ಳಿ. 100 ಗ್ರಾಮ್ ಆಮ್ಲನ ವೇಟ್ ಮಾಡಿದ್ರೆ ನಾವು 100 ಗ್ರಾಮ್ ತಿನ್ನಕ್ಕಾಗಲ್ಲ. ಒಂದು ಆಮ್ಲ ಸಾಕು. ಅದರೊಳಗೆ 700 grams ವೈಟಮಿನ್ ಸಿ ಸಿಗುತ್ತೆ. ಇದು ಯಾವುದಿಲ್ಲ ಪ್ರಪಂಚದಲ್ಲಿ ಇಲ್ಲದೆ ಇರೋದು ಮಹತ್ವ. ಈ ವೈಟಮಿನ್ ಸಿ, ಬೆಟ್ಟನೆಲ್ಲಿಕಾಯಿ ಪ್ರಪಂಚದಲ್ಲಿ ಇಲ್ಲದೇ ಇರೋದು ವೈಟಮಿನ್ ಸಿ. ನೀವು ಎಲ್ಲೂ ಯಾವ ಮಾಲಲ್ಲೂ, ಯಾವ ಹಣ್ಣಲ್ಲೂ, ಯಾವ ಫ್ರೂಟ್ ಅಲ್ಲಿ ಇಲ್ಲದೆ ಇರೋದು ಈ ಆಮ್ಲದಲ್ಲಿ ಯಥೇಚ್ಛವಾಗಿ ವೈಟಮಿನ್ ಸಿ ಇದೆ. ಈ ವೈಟಮಿನ್ ಸಿ ಏನ್ ಮಾಡದಪ್ಪ ಅಂತಂದ್ರೆ, ಇಟ್ ಬೂಸ್ಟ್ ದ ಇಮ್ಯೂನ್ ಸಿಸ್ಟಮ್. ನಾವು ಇಮ್ಯೂನ್ ಸಿಸ್ಟಮ್ ನೋಡಿಲ್ಲ, ನಾವು ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ನೋಡ್ತೀವಿ ಅಷ್ಟೇ. ಬಟ್ ಇಮ್ಯೂನ್ ಸಿಸ್ಟಮ್ ಕೆನಾಟ್ ಸೀನ್ ಬೈ ಐಸ್. ವಾಟ್ ಬ್ರೈನ್ ಡಸಂಟ್ ನೋ, ಐ ವಿಲ್ ನಾಟ್ ಸಿ. ಹಾಗೆ ಇಮ್ಯೂನ್ ಸಿಸ್ಟಮ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಹೆಂಗೆ ಇಮ್ಯೂನ್ ಸಿಸ್ಟಮ್ ಕಂಡು, ನಿಮ್ಮ ಶಕ್ತಿ, ಸ್ಟಾಮಿನಾ, ಎನರ್ಜಿ, ದಟ್ ಇಂಡಿಕೇಟ್ಸ್ ಯುವರ್ ಗುಡ್ ಇಮ್ಯೂನ್ ಸಿಸ್ಟಮ್. ನಿಮ್ಮ ಎನರ್ಜಿ ಇಲ್ಲ ಅಂತಂದ್ರೆ ಯುವರ್ ವೀಕರ್ ಇಮ್ಯೂನ್ ಸಿಸ್ಟಮ್. ಅವತ್ತು ನಾವು ಚಿಕ್ಕ ಕುಂಟೆಬಿಲ್ಲೆ, ಬುಗುರಿ, ಯಾವ್ಯಾವುದೋ ಆಟ, ಕ್ರಿಕೆಟ್ ಚಿಕ್ಕ ಮಕ್ಕಳಲ್ಲಿ ಆಡ್ತಿದ್ವಿ, ಅದು ಸ್ಟಾಮಿನಾ ಇರ್ತಿತ್ತು. ಆದ್ರೆ ಈಗಿನ ಕಾಲೇಜ್ ಹುಡುಗರುಗಳಿಗೆ ಬೆಳಿಗ್ಗೆ 6 ಗಂಟೆಗೆ ಎದ್ರೆ ಮಕ್ಕಳ ಸ್ಕೂಲ್ ರೆಡಿ ಮಾಡಬೇಕು, ಓಡಿಸ್ಬೇಕು, ಮಾಡ್ತಾರೆ. ಬಂತ ಸುಸ್ತಾಗಿರ್ತಾರೆ.
ಅಫ್ಕೋರ್ಸ್ ಈ ಸಿಸ್ಟಮ್, ಎಜುಕೇಶನ್ ಸಿಸ್ಟಮ್ ಹಂಗೆ ಆಗಿದೆ. ಆದ್ರೆ ಆ ಬೆಳಿಗ್ಗೆ 7 ಗಂಟೆಗೆ ಹೋಗ್ದಿರೋ ಮಕ್ಳುಗಳು ಯಾರು ಆಡಕ್ ಬರಲ್ಲ, ಸುಸ್ತಾಗ್ತಾರೆ. ಒಂದ್ ಸೈಕಲ್ ಹೊಡಿಯಕ್ಕಾಗಲ್ಲ. ಇವತ್ತು ಸೈಕಲ್ ಹೊಡೆದು ಶೋಕಿ ಆಗಿದೆ, ಎಕ್ಸರ್ಸೈಸ್ಗೋಸ್ಕರ, ನಾಟ್ ಫಾರ್ ಯುವರ್ ರುಟೀನ್ ಆಕ್ಟಿವಿಟಿ. ನಾನ್ ಬೆಳಗ್ಗೆ ಸೈಕಲ್ ಹೊಡೆದಪ್ಪ 2 ಕಿಲೋಮೀಟರ್ 3 ಕಿಲೋಮೀಟರ್ ಅಷ್ಟೇ ಹೊರತು ಹೊತ್ತು ಒಂದ್ ದಿನೆಲ್ಲ ಸೈಕಲ್ ಹೊಡಿಲಿ ನೋಡ್ತೀನಿ. ನಾವು ಚಿಕ್ಕ ಹುಡುಗರು ನೋಡ್ತಿದ್ವಿ, ಯಾವ ಸೈಕಲ್ ತಗೊಂಡು ತಿರುಗಾಡ್ತಿದ್ವಿ. ಈಗ ಸೈಕಲ್ನ ಶೋಕಿಗೆ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಆ ಸೈಕಲ್ ಹೊಡಿಕೆ ಸ್ಟಾಮಿನಾ ಇಲ್ಲ. ಯು ಡೋಂಟ್ ಹ್ಯಾವ್ ಇಮ್ಯೂನ್ ಸಿಸ್ಟಮ್ ಇನ್ ಯುವರ್ ಬಾಡಿ. ಆ ಗುಡ್ ಇಮ್ಯೂನ್ ಸಿಸ್ಟಮ್ ಬಿಲ್ಟ್ ಮಾಡಕ್ಕೆ ಬೆಟ್ಟನಲ್ಲಿ ಕಾಯಿ ಆಮ್ಲ ಒಂದು ಜಜ್ಜಿ ಬಿಡಿ, ರಾತ್ರಿ ನೀರು ಉನಿ ಹಾಕ್ಬಿಡಿ, ಬೆಳಿಗ್ಗೆ ಎದ್ದು ಕುಡ್ಕೊಳ್ಳಿ. ಒಂದು ಆಯ್ತು ಡಾಕ್ಟರ್, ಎಲ್ಲ ಇಮ್ಯೂನ್ ಸಿಸ್ಟಮ್ ಎಲ್ಲ ಕೊಡ್ತೀವಿ, ಹೇಳ್ಕೊಡ್ತೀವಿ, ನಮಗ ಆದ್ರೂ ಸುಸ್ತು ವೀಕ್ನೆಸ್ ಅಂತಾನೆ. ಏನ್ ಮಾಡುದು ಡಾಕ್ಟರ್ ಅಂದ್ರೆ, ನಾನು ಅಲ್ಲಿಗೆ ಬರ್ತೀನಿ ರೂಟ್ ಕಾಸ್ಗೆನೆ. ರೂಟ್ ಕಾಸ್ ಈಸ್ ನಥಿಂಗ್ ಬಟ್ ಚೈಲ್ಡ್ಹುಡ್ ವ್ಯಾಕ್ಸಿನೇಷನ್. ಸ್ಟಾಪ್ ಆಲ್ ವ್ಯಾಕ್ಸಿನೇಷನ್. ಯಾವ ಮಕ್ಕಳು ಸಾಯಿಲ್ಲ. ಇದು ನಿಮ್ಮ ಡಾಕ್ಟರ್ಗಳು ನಿಮ್ಮನ್ನ ಹಿಪ್ನೋಸಿಸ್ ಮಾಡ್ತಿದ್ದಾರೆ, ಸೈಕಿಕ್ ಮಾಡ್ತಿದ್ದಾರೆ. ನಿಮ್ಗೆ ಹಂಗಾಗ್ಬಿಡುತ್ತೆ, ಈ ಜ್ವರ ಬಿಡ್ರಿ, ಹಿಂಗ್ ಬಿಡ್ರಿ, ಸುತ್ತ ಬಿಡ್ರಿ. ಯಾವ ಜ್ವರ ಬಂದು ಸಾಯಲ್ಲ. ಮತ್ತೆ ಕೊರೋನಾ ಯಾಕೆ ಸತ್ರು ಡಾಕ್ಟರ್ ಅಂತಂದ್ರೆ, ಕೊರೋನಾ ಸತ್ತು ಮಕ್ಳು ಯಾರು ಸಾಯ್ಲಿಲ್ಲ. ನೋಡಿದ್ರಾ, ಸಣ್ಣ ಮಕ್ಳು ಯಾರು ಸಾಯ್ಲಿಲ್ಲ ಕೊರೋನಲ್ಲಿ. ಕೊರೋನಾ ಸತ್ತವರು ಅಡಲ್ಟ್ಗಳು. ಕೊರೋನಾ ಬಂದಾಗ ನೋಡಿ, ಯಾವುದೇ ಸಣ್ಣ ಮಕ್ಕಳುಗಳು ಸಾಯ್ಲಿಲ್ಲ. ಇದು ಸೈಂಟಿಫಿಕ್ ಎವಿಡೆನ್ಸ್ ಬಿಡ್ತಿಲ್ಲ ಅವರು. ಯಾಕೆ ಅಂತಂದ್ರೆ, ಆ ವ್ಯಾಕ್ಸಿನ್ ಕೊಟ್ಟಿರ್ತೀವಿ, ವ್ಯಾಕ್ಸಿನ್ ಬೃಹದಾಕಾರವಾಗಿ ಬೆಳೆಯಕ್ಕೆ ಇಟ್ ಟೇಕ್ಸ್ 35 to 40 years. ಆ 45 years ವ್ಯಾಕ್ಸಿನ್ ಎಫೆಕ್ಟ್ ಗಳಿಂದ ಬೇರೆ ಬೇರೆ ಫಂಗಸ್ ಅಟ್ಯಾಕ್ ಆಗ್ತದೆ. ಆ ಫಂಗಸ್ ನ ಕೊರೋನಾ ವೈರಸ್ ಅಟ್ಯಾಕ್ ಮಾಡ್ತದೆ. ಹಂಗಾಗಿ ಅಡಲ್ಟ್ಗಳು ಸತ್ರು ಹೊರತು ಯಾವುದೇ ಮಕ್ಕಳುಗಳು ಸಾಲಿಲ್ಲ. ಜಸ್ಟ್ ನೋಡಿ, ಜಸ್ಟ್ ಗೋ ಬ್ಯಾಕ್ ಅಂಡ್ ಸಿ ದ ರಿವ್ಯೂ ಆಫ್ ದ ಡೆತ್ಸ್ ಇನ್ ಕೊರೋನಾ ಪೀರಿಯಡ್. ಯಾವುದೇ ಮಕ್ಕಳುಗಳು 15 ವರ್ಷದ ಮಕ್ಕಳುಗಳು ಯಾರು ಸಾಯ್ಲಿಲ್ಲ. ಯಾಕೆಂದ್ರೆ ಅವ್ರಿಗಿನ ಅವಾಗ ತಾನೇ ವಿಷ ಬಿಟ್ಟಿದ್ರು, ಬೆಳೆದಿರ್ಲಿಲ್ಲ ಫಂಗಸ್ಗಳು ಬಾಡಿನಲ್ಲಿ. ಬೇರೆ ದೊಡ್ಡವರುಗಳಿಗೆಲ್ಲ ಎಲ್ಲಾ ಫಂಗಸ್ಗಳು ಬಾಡಿ ಬೆಳೆದಿತ್ತು. ಆ ಕೊರೋನಾ ವ್ಯಾಕ್ಸಿನ್ ಅಲ್ಲಿ ಸ್ಪೈಕ್ ಪ್ರೋಟೀನ್ ಅಂತ ಇತ್ತು, ಹೋಗಿ ಅಟ್ಯಾಕ್ ಮಾಡ್ತು. ಹಾಗಾಗಿ ಜನಗಳು ಸತ್ರು. ಒಂದಿರ್ಲಿ ಬಿಡಿ. ಎರಡನೇದು ಪ್ರಾಪರ್ ವೈಟಮಿನ್ ಸಿ ಬರ್ತೀನಿ. ದಿಸ್ ಇಸ್ ರಿಚ್ ಇನ್ ವೆರಿ ಆಂಟಿ ಆಕ್ಸಿಡೆಂಟ್. ನಮ್ಮ ಬಾಡಿನಲ್ಲಿ ನಿಮ್ ಯಾವಾಗ 15 ವರ್ಷ ಅಥವಾ 10 ವರ್ಷ ಆಯ್ತು ಅಂತಂದ್ರೆ, ಫ್ರೀ ರ್ಯಾಡಿಕಲ್ಸ್ ಅಂತ ಕೆಲವು ಕೆಟ್ಟ ಅಂಶಗಳು ರಿಲೀಸ್ ಆಗ್ತಿರ್ತವೆ. ನಿಮ್ಮಲ್ಲಿ ಬಾಡಿಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಯಾವಾಗ ಉತ್ಪಾದನೆ ಆಗುತ್ತೋ ಅಲ್ಲಿಂದ ಕಾಯಿಲೆಗಳು ಶುರುವಾಗುತ್ತೆ. ಆ ಫ್ರೀ ರ್ಯಾಡಿಕಲ್ಸ್ ಕೊಂದಾಕದೆ ಅದು ಆಂಟಿ ಆಕ್ಸಿಡೆಂಟ್. ಬೆಟ್ಟನಲ್ಲಿ ಕೈಯಲ್ಲಿ ಯಥೇಚ್ಛವಾಗಿದೆ ಆಂಟಿ ಆಕ್ಸಿಡೆಂಟ್. ಇದನ್ನ ಫ್ರೀ ರ್ಯಾಡಿಕಲ್ಸ್ ಅನ್ನು ಬಾಡಿನಲ್ಲಿ ರಿಲೀಸ್ ಆಗ್ತಿರ್ತದಲ್ಲ, ಯಾವುದೇ ಕಾಯಿಲೆ ಇದ್ರು, ಕ್ಯಾನ್ಸರ್ ಆಗ್ಲಿ, ಕಿಡ್ನಿ ಫೇಲ್ಯೂರ್ ಆಗ್ಲಿ, ಇನ್ಯಾವುದೇ ರೀತಿ ಕೆಮ್ಮು, ನೆಗಡಿ, ಯಾವುದೇ ಕಾಯಿಲೆ ಬಂದ್ರು ಫ್ರೀ ರ್ಯಾಡಿಕಲ್ಸ್ ಯಥೇಚ್ಛವಾಗಿ ಬೆಳೆದಿರ್ತವೆ. ಅದನ್ನು ಬರ್ನ್ ಮಾಡದೆ ದ ಬೆಸ್ಟ್ ಈಸ್ ಇಂಡಿಯನ್ ಆಮ್ಲಾ, ಇಂಡಿಯನ್ ಗೂಸ್ಬೆರಿ ಅಥವಾ ಆಮ್ಲಾ. ಇಟ್ ಇಸ್ ಎ ಪವರ್ಫುಲ್ ಆಂಟಿ ಫಂಗಸ್. ನಿಮ್ಗೆ ವ್ಯಾಕ್ಸಿನ್ ಕೊಟ್ಕೊಂಡಿರ್ತಲ್ಲ ಚಿಕ್ಕಲ್ಲಿ, ಮಕ್ಕಳಿಗೆ ಅದಕ್ಕೆ ಮಕ್ಕಳಿಂದ ಕುಡಿಯಕ್ಕೆ ಶುರು ಮಾಡಿಸಿ, ಮಕ್ಕಳು ಈಗಲಿಂದ ಕುಡಿಯಕ್ಕೆ ಶುರು ಮಾಡಿಸಿ. ಆಂಟಿ ಆಕ್ಸಿಡೆಂಟ್ ರಿಲೀಸ್ ಮಾಡ್ತಾ ಇರ್ತದೆ. ಸೊ ಇಟ್ ಬೂಸ್ಟ್ ದ ಎನರ್ಜಿ ಇಮ್ಯೂನ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್. ಎವ್ರಿ ಪ್ರೆಗ್ನೆಂಟ್ ವುಮನ್ ಶುಡ್ ಕನ್ಸ್ಯೂಮ್ ದಿಸ್ ಆಫ್ಟರ್ 5th month ಆಫ್ ಸೆಕೆಂಡ್ ಟ್ರೈಮಿಸ್ಟರ್ ಅಂತೀವಿ. ಅಂದ್ರೆ 3 ತಿಂಗಳಾದ್ಮೇಲೆ ನಾವು ಏನ್ ಆಹಾರ ತಗೋಬೇಕು ಅಂತ ಡಾಕ್ಟರ್ ಹತ್ರ ಕೇಳಕ್ ಹೋಗ್ಬೇಡಿ. ಡಾಕ್ಟರ್ ಗೊತ್ತಿರೋದು ಬ್ರೆಡ್, ಬಟರ್, ಚಿಕನ್. ಅದ್ ಬಿಟ್ರೆ ಯಾವುದೇ ವೆಜಿಟೇಬಲ್ಸ್ ಗಳಿಲ್ಲ. ದಯವಿಟ್ಟು ಯಾವುದೇ ಕೆಮಿಕಲ್ ತಗೋಳಕ್ ಹೋಗ್ಬೇಡಿ. ಫೋಲಿಕ್ ಆಸಿಡ್, ಆಳು ಮೂಳು ಬರ್ಕೊಡ್ತಾರೆ. ಅದರಿಂದ ಮಕ್ಕಳುಗಳು ಅಂಗಾಂಗಗಳು ಆಗ್ತವೆ, ಅಂದ್ರೆ ಮಾಲ್ ಫಾರ್ಮೇಶನ್ ಆಫ್ ದ ಬೇಬೀಸ್ ಆಗ್ತವೆ, ಅದು ಕೆಮಿಕಲ್ ಮೆಡಿಸಿನ್ ತಗೊಳ್ಳೋದ್ರಿಂದ. ಹಾಗಾಗಿ ಒನ್ಸ್ ಯು ಕ್ರಾಸ್ ದ ಥರ್ಡ್ ಮಂತ್ ಯು ಸ್ಟಾರ್ಟಿಂಗ್ ಆಮ್ಲ, ರಿಚ್ ಇನ್ ಆಮ್ಲ. ಇದು ನಿಮ್ಮ ಮಗು ಬೆಳವಣಿಗೆ ಆಗ್ತಿದ್ರೆ ಗರ್ಭಕೋಶದಲ್ಲಿ, ಯುಟ್ರಸ್ ಒಳಗಡೆ, ಇಟ್ ಬೂಸ್ಟ್ ದ ಇಮ್ಯೂನ್ ಸಿಸ್ಟಮ್ ಬೈ ಗಿವಿಂಗ್ ಯಥೇಚ್ಛವಾಗಿ ವೈಟಮಿನ್ ಸಿ. ಎಷ್ಟು ವೈಟಮಿನ್ ಸಿ ಕೊಡ್ತಿರೋ ನಿಮ್ ಬಾಡಿಲಿರೋ ಬೋನ್ ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂನ ಹಿಡಿದಿಟ್ಕೊಳುತ್ತೆ ಬಾಡಿಯಲ್ಲಿ. ನಿಮ್ ವೈಟಮಿನ್ ಸಿ ಡಿಫಿಷಿಯನ್ಸಿ ಆದಾಗ ಇದ್ಯಾವುದು ಇಟ್ಕೊಳಕ್ ಆಗಲ್ಲ. ಅದು ಎಲ್ರೂ ಸುಸ್ತು, ಸಂಕಟ, ಮೂಳು ನೋವು, ಮೈಕೆ ನೋವು ಅಂತಾರಂದ್ರೆ ಯಾಕೆಂದ್ರೆ ಯಥೇಚ್ಛವಾಗಿ ಲೂಸಿಂದ ಮಿನರಲ್ಸ್. ಹಾಗಾಗಿ ಪ್ರತಿ ಪ್ರೆಗ್ನೆಂಟ್ ವುಮನ್ 3 ತಿಂಗಳಾದ್ಮೇಲೆ ಬೆಟ್ಟಿನಕಾಯಿ ಚೆನ್ನಾಗಿ ನೀರು ಉನಿ ಹಾಕಿ ಬೆಳಗ್ಗೆ ಎದ್ದು ಎಂಟಿ ಸ್ಟಮಕ್ ಕುಡೀರಿ.
ಇದು ಇಂಪಾರ್ಟೆಂಟ್ ಎಫೆಕ್ಟ್ ಅಂದ್ರೆ ಎಲ್ರಿಗೂ ಕಾಮನ್. ಡಾಕ್ಟ್ರೇ ಮಲಬದ್ಧ ಸರಿ ಆಗ್ತಿಲ್ಲ, ಕಾನ್ಸ್ಟಿಪೇಷನ್ ಯಾರು ಕೇಳಿ ಕಾನ್ಸ್ಟಿಪೇಷನ್. ದ ಸಿಂಗಲ್ ಬೆಸ್ಟ್ ರೆಮಿಡಿ ಫಾರ್ ಕಾನ್ಸ್ಟಿಪೇಷನ್ ಈಸ್ ಬೆಟ್ಟದ ನೆಲಕಾಯಿ ಜ್ಯೂಸ್. ತಿನ್ನಕ್ಕಾಗಲ್ಲ, ತುಂಬ ಒಗಚಿರ್ತದೆ. ಬೆಟ್ಟದ ನೆಲಕಾಯಿ ಒಗಚಿರೋದ್ರಿಂದ ಬ್ರಾಂಕೋಸ್ಪಾಸಮ್ ಆಗತ್ತೆ, ಜಾಸ್ತಿ ತಿನ್ನಕ್ಕಾಗಲ್ಲ. ಅದಕ್ಕೆ ಕುಟ್ಬಿಟ್ಟು ನೀರು ಉಣ್ಣೆ ಹಾಕ್ಬಿಟ್ಟು ಬೆಳಗ್ಗೆದ್ ಕುಡೀರಿ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ವೆರಿ ಪವರ್ಫುಲ್ ಫಾರ್ ಕಾನ್ಸ್ಟಿಪೇಷನ್. ಅದ್ರ ನೆಕ್ಸ್ಟ್ ಕಾನ್ಸ್ಟಿಪೇಷನ್ ಯಾವ ರೆಮಿಡಿ ಅಂದ್ರೆ ಬಿಲ್ಲುಪತ್ರೆ ಗಿಡ ಎಲೆಗಳು. ಬಿಲ್ಲುಪತ್ರೆ ಮರ ಬೆಳೆದಿರ್ತದೆ, ಸ್ವಲ್ಪ ಸಿಗೋದು ಕಷ್ಟ ಆಗತ್ತೆ. ಸಿಕ್ಕರೆ ಬಿಲ್ಲುಪತ್ರೆ ಎಲೆಗಳನ್ನ ಕುಟ್ಬಿಟ್ಟು ನೀರಲ್ಲಿ ಹಾಕ್ಬಿಡಿ, ಸ್ವಲ್ಪ ಲ್ಯೂಕ್ ವಾರ್ಮ್ ವಾಟರ್ಲಿ ಬೆಳಗ್ಗೆದ್ ಕುಡಿ. ಬಿಲ್ಲುಪತ್ರೆ ಮತ್ತೆ ಬೆಟ್ಟದ ನೆಲ್ಲಿಕಾಯಿ. ಯಾವುದೇ ಕಾರಣಕ್ಕೂ ಬಿಸಿ ಮಾಡಕ್ ಹೋಗ್ಬೇಡಿ, ನೀರ್ನ ತಣ್ಣೀರಲ್ಲೇ ಹಾಕಿ. ಯಾಕೆಂದ್ರೆ ಆಂಟಿ ಆಕ್ಸಿಡೆಂಟ್ಗಳು ಬರ್ನ್ ಆಗ್ಬಿಡ್ತವೆ ಬಿಸಿನೀರು ಹಾಕಿದ್ರೆ. ಅದಕ್ಕೋಸ್ಕರ ದಿಸ್ ದ ಮೋಸ್ಟ್ ಎಫೆಕ್ಟಿವ್ ರೆಮಿಡಿ ಫಾರ್ ಕಾನ್ಸ್ಟಿಪೇಷನ್ ಅಂಡ್ ಇಂಡೈಜೆಷನ್. ಏನ್ ತಿಂದ್ರು ಡೈಜೆಸ್ಟ್ ಆಗ್ತಾರೆ ಅಂದ್ರೆ ನಮ್ಮ ಬಾಡಿಲಿ ವಿಟಮಿನ್ ಸಿ ಡಿಫಿಷಿಯನ್ಸಿ ಇದೆ. ಇಟ್ ಇಸ್ ಎಕ್ಸ್ಪ್ರೆಸಿಂಗ್ ಆಸ್ ಎ ಇಂಡೈಜೆಷನ್ ಇನ್ ದ ಫಾರ್ಮ್ ಆಫ್ ಇಂಡೈಜೆಷನ್. ಹಾಗಾಗಿ ಯಥೇಚ್ಛವಾಗಿ ವಿಟಮಿನ್ ಸಿ ಪ್ರತಿಯೊಬ್ರು ಯಾವ ವಯಸ್ಸು ಅಂತ ಇಲ್ಲ, ರಿಸ್ಟ್ರಿಕ್ಷನ್ ಇಲ್ಲ, ಪ್ರತಿಯೊಬ್ರು ಇದನ್ನ ವಿಟಮಿನ್ ಸಿ ಕುಡಿತಾವೆ. ನೆಕ್ಸ್ಟ್, ಯಾವಾಗಲೂ ಮಗು ಕೆಮ್ಮು ಅಂತಾನೆ ಇರ್ತಾನೆ, ಯಾವಾಗಲೂ ಕಡಿಮೆ ಆಗಲ್ಲ ಯಾಕಂದ್ರೆ ದಟ್ ಇಂಡಿಕೇಟ್ಸ್ ಯುವರ್ ಇಮ್ಯೂನ್ ಸಿಸ್ಟಮ್ ಹೊರಟೋಗಿದೆ ಅಂತ. ವಿಟಮಿನ್ ಸಿ ಪ್ರೊವೈಡ್ಸ್ ಎ ಸ್ಟ್ರೆಂತ್ ಟು ದ ಬಾಡಿ. ಸೊ ಆ ಕಾಫ್ ಫಾರ್ಮುಲಾಗೆ ಇದು ಮೆಡಿಸಿನ್. ಆಮ್ಲ ಇಸ್ ದ ಬೆಸ್ಟ್ ಮೆಡಿಸಿನ್. ನೆಕ್ಸ್ಟ್, ಜಾಸ್ತಿ ಉಚ್ಚಯೋಕ್ಕಾಗಲ್ಲ ಡಾಕ್ಟ್ರೆ, ಜಾಸ್ತಿ ಕಚ್ಕೊಳುತ್ತೆ ಹಂಗೆ ಹಿಂಗೆ ಅಂದ್ರೆ ಬೆಸ್ಟ್ ರೆಮಿಡಿ ಫಾರ್ ಡೈರೆಟಿಕ್ ಅಂದ್ರೆ ಯೂರಿನ್ ಚೆನ್ನಾಗಿ ಪಾಸ್ ಆಗೋದಕ್ಕೆ ಇದು 1 ಗ್ಲಾಸ್ ಕೊಡಿರಿ, ಚೆನ್ನಾಗಿ ಪಾಸ್ ಮಾಡ್ತೀರಾ. ಅದ್ಬಿಟ್ರೆ ಬಾರ್ಲಿ ಗಂಜಿ ಯೂರಿನ್ ಪಾಸ್ ಮಾಡಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ರೆಮಿಡಿ ಹೇಳ್ಕೊಡ್ತೀನಿ. ಎಲ್ರು ಜ್ವರ ಬಂದಾಗ ಪ್ಯಾರಾಸಿಟಮಾಲ್ ತಗೊಳ್ತಾರೆ. ಪ್ಯಾರಾಸಿಟಮಾಲ್ ತಗೊಂಡ್ರು ಜ್ವರ ಕಡಿಮೆ ಆಗಲ್ಲ. ದ ಬೆಸ್ಟ್ ರೆಮಿಡಿ ಈಸ್ ಆಮ್ಲ, ಆಂಟಿಪೈರೇಟಿಕ್. ಇಟ್ ಹ್ಯಾಸ್ ಗೆಟ್ ಎ ಆಂಟಿಪೈರೇಟಿಕ್ ಅಂದ್ರೆ ಜ್ವರ ಕಡಿಮೆ ಆಗೋ ಅಂಶಗಳಿವೆ. ಹೆಂಗ್ ಜ್ವರ ಕಡಿಮೆ ಆಗತ್ತೆ ಅಂದ್ರೆ ಇಟ್ ಆಕ್ಟ್ಸ್ ಎಸ್ ಎ ಆಂಟಿ ವೈರಲ್, ಇಟ್ ಆಕ್ಟ್ಸ್ ಎಸ್ ಎ ಆಂಟಿ ಫಂಗಲ್. ಸೊ ನಮ್ಮ ಎಲ್ಲ ಕಾಯಿಲೆಗಳು ಬರೋದು ವೈರಸ್ಗಳಿಂದನೇ. ಹಂಗಾಗಿ ಇಟ್ ಕಿಲ್ಸ್ ದ ವೈರಸ್, ಇಟ್ ಕಿಲ್ಸ್ ಆಲ್ಸೋ ಟೆಂಪರೇಚರ್. ಸೊ ಯು ಕ್ಯಾನ್ ಯೂಸ್ ಆಂಟಿಪೈರೇಟಿಕ್. ಇಟ್ ಇಸ್ ಎ ಪವರ್ಫುಲ್ ಏರ್ ಟಾನಿಕ್. ಕೂದಲು ಉದುರ್ತಾ ಇದೆ, ಸ್ಟ್ರೆಂತ್ ಇಲ್ಲ ಅಂದ್ರೆ ಏನ್ ನಿಮ್ಮ ಇಮ್ಯೂನ್ ಸಿಸ್ಟಮ್ ಡೌನ್ ಆಗಿದೆ. ಈ ಸ್ಕಾಲ್ಪಲ್ ಚರ್ಮಗಳು ವೀಕ್ ಆಗಿರ್ತವೆ, ಹಂಗಾಗಿ ಕೂದಲು ಉದುರ್ತಾ ಇರ್ತದೆ. ಟು ಸ್ಟ್ರೆಂತ್ ಹೇರ್ ಅಂಡ್ ಪ್ರಿವೆಂಟ್ ದ ಹೇರ್ ಫಾಲ್, ಟು ಬೆಸ್ಟ್ ಈಸ್ ಆಮ್ಲ. ದಿಸ್ ಇಸ್ ಅ ಪವರ್ಫುಲ್ ರೆಮಿಡಿ ಟು ರಿಮೂವ್ ಕೊಲೆಸ್ಟ್ರಾಲ್ ಇನ್ ದ ಬಾಡಿ. ಯಾವ್ಯಾವ ಕೊಲೆಸ್ಟ್ರಾಲ್ಗಳಿವೆಯೋ ಎಲ್ಲಾ ಕೊಲೆಸ್ಟ್ರಾಲ್ಗೂ ಮದ್ದು ಅಂದ್ರೆ ಆಮ್ಲ. ಬಾಡಿಲಿರೋ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡುತ್ತೆ. ವೆರಿ ಪವರ್ಫುಲ್ ಆಂಟಿ ಇನ್ಫ್ಲಮೇಟರಿ ಅಂತ ಅಂದ್ರೆ ಈ ವೈರಸ್ಗಳಿಂದ ಫಂಗಸ್ಗಳಿಂದ ಬರೋ ಇನ್ಫ್ಲಮೇಷನ್ ಈ ತಡೆಗಟ್ಟುತ್ತೆ. ಇದರಲ್ಲಿ ಆಯುರ್ವೇದದಲ್ಲಿ ತುಂಬಾ ಮಹತ್ವ ಇದಕ್ಕೆ. ಚ್ಯವನ್ಪ್ರಾಶ್ ಅಲ್ಲಿ 70% ಇರೋದೇ ಆಮ್ಲ. ನೀವು ಅದು ದುಡ್ಡು ಕೊಡೋ ಬದಲು ಚ್ಯವನ್ಪ್ರಾಶ್ ತಗೊಳ್ಳೋ ಬದಲು ಒಂದು ಆಮ್ಲ ತಗೊಳ್ಳಿ, ಚೆಚ್ಚಿ ಕುಡೀರಿ. ನಮ್ಮ ಮಗನೇನು ಚ್ಯವನ್ಪ್ರಾಶ್ ಕೊಟ್ಟೆ ಗಟ್ಟಿಯಾಗಿದೆ, ಹೌದು ಸ್ಟ್ರೆಂತ್ ಇದೆ ಅಲ್ಲಿ. ಯಾಕೆಂದ್ರೆ ಚ್ಯವನ್ಪ್ರಾಶ್ ಅಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಹಾಗಾಗಿ ಚ್ಯವನ್ಪ್ರಾಶ್ ಬದಲು ನೀವು ಹೇರಳ ತಗೊಳ್ಳಿ. ಯಾರು ಸಿಗಲ್ವೋ ಚ್ಯವನ್ಪ್ರಾಶ್ ತಗೊಳ್ಳಿ. ಇದು 365 ಸಿಗುತ್ತೆ ಮಾರ್ಕೆಟ್ ಅಲ್ಲಿ, 365 ಸಿಗುತ್ತೆ. ಇಟ್ಸ್ ಗುಡ್ ಫಾರ್ ಸ್ಕಿನ್ ಹೆಲ್ತ್. ಚರ್ಮ ಸೌಂದರ್ಯವಾಗಿ, ಹೆಣ್ಮಕ್ಳುಗಳು ಸೌಂದರ್ಯ ಕಡಿಮೆ, ಚರ್ಮ ಶೈನಿಂಗ್ ಇಲ್ಲ ಅಂತ ಇರ್ತಾರಲ್ಲ, ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್, ವೆರಿ ಪವರ್ಫುಲ್ ರೆಮಿಡಿ ಫಾರ್ ಐಸ್. ನೀವು ಪ್ರೆಗ್ನೆಂಟ್ ಲೇಡಿಯಿಂದ ಆಮ್ಲ ಕುಡಿತಾ ಇದ್ರೆ
ಮಗು ಕಣ್ಣುಗಳ ಫಾರ್ಮ್ ಆಗ್ತವಲ್ಲ, ವೆರಿ ಪವರ್ಫುಲ್ ಇರ್ತದೆ ಕಣ್ಣುಗಳಿಗೆ. ಮತ್ತೆ ಹೈ ವಿಷನ್ಗೆ ವೆರಿ ಪವರ್ಫುಲ್ ರೆಮಿಡಿ ಅಂದ್ರೆ ದಿನ ಹೊಡಿತಿರ್ಬೇಕು. ವಿಷನ್ ಆಫ್ ಐಸ್ ಡಿಮ್ ಆಗೋದಿಲ್ಲ. ಮಯಪ ಅಂದ್ರೆ ಹತ್ರ ದೃಷ್ಟಿ ಕಾಣದಿರೋದು. ಹೈಪರ್ಮೆಟ್ರಪಿ ಅಂದ್ರೆ ದೂರದೃಷ್ಟಿ ಕಾಣ್ದಿರೋದು. ಜಸ್ಟ್ ಡ್ರಿಂಕ್ ಎವ್ರಿ ಡೇ, ಹೈ ವಿಷನ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್, ಇನ್ ದ ಕೇಸ್ ಆಫ್ ವೆಯ್ಟ್ ಮ್ಯಾನೇಜ್ಮೆಂಟ್, ಅಯ್ಯೋ ತೂಕ ಜಾಸ್ತಿ ಆಗ್ತೀನಿ, ತೂಕ ಜಾಸ್ತಿ ಅಂದ್ರೆ ಯಾವ ಮೆಡಿಸಿನ್ಗಳಲ್ಲಿ ತೂಕ ಕಡಿಮೆ ಆಕೆ? ತೂಕ ಕಡಿಮೆ ಆಕೆ ಬೇರೆ ಬೇಕಾದಷ್ಟು ಹರ್ಬಲ್ ರೆಮಿಡೀಸ್ಗಳಿವೆ ನಮ್ಮ ಹತ್ರ. ನಾನು ಕ್ಯಾನ್ಸರ್ ಪೇಷಂಟ್ ಟ್ರೀಟ್ ಮಾಡುವಾಗ ಎಲ್ರಿಗೂ ಹೇಳ್ತೀನಿ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಡೌನ್ ಆಗಿದೆ, ನಾನೆಲ್ಲ ನ್ಯಾಚುರಲ್ ಮೆಡಿಸಿನ್ ಕೊಡೋದು ಕ್ಯಾನ್ಸರ್ ಪೇಷಂಟ್ಗಳಿಗೆ. ನಿಮ್ಮ ಇಮ್ಯೂನ್ ಸಿಸ್ಟಮ್ ಡೌನ್ ಆಗಿದೆ, ದಯವಿಟ್ಟು ಬೆಟ್ಟನಲ್ಲಿಕಾಯಿ ಜ್ಯೂಸ್ನ ಚೆಚ್ಚಿಬಿಟ್ಟು ಕುಡೀರಿ. 2 ದಿನ 3 ದಿನ ಕುಡಿತಾರೆ, ಮತ್ತೆ ಕುಡಿಯಕ್ ಹೋಗಲ್ಲ. ಅಲ್ಲ, ದಿನ ಕುಡಿಬೇಕು. ಎಲ್ರಿಗೂ ಇಮ್ಯೂನ್ ಬೂಸ್ಟ್ ಆಗ್ಬೇಕು ಅಂದ್ರೆ ದಿನ ಕುಡಿಬೇಕು. ನಿಮ್ ಬಾಡಿಲಿ ನಿಮ್ ಬೋನ್ ಒಳ್ಳೆ ಶಕ್ತಿಯುತವಾಗಿ ಕೆಲಸ ಮಾಡ್ಬೇಕು ಅಂದ್ರೆ ದಿನ ಆಮ್ಲ ಕುಡಿಬೇಕು. ದಿಸ್ ಕಾಲ್ಡ್ ಬೆಸ್ಟ್ ಇಮ್ಯುನೋ ಮಾಡ್ಯುಲೇಟರ್. ಇಮ್ಯೂನ್ ಸಿಸ್ಟಮ್ ಯಾರು ನೋಡಿಲ್ಲ, ಅದರಿಂದ ನಾನು ಹೇಳ್ತೇನೆ, ಇಟ್ಸ್ ಎ ಬೆಸ್ಟ್ ಇಮ್ಯುನೋ ಮಾಡ್ಯುಲೇಟರ್. ಒಡಿನಿಸಿ ಎಷ್ಟು ಯಥೇಚ್ಛವಾಗಿ ಕುಡಿತಿರೋ ಅಷ್ಟು ಯಥೇಚ್ಛವಾಗಿ ನಿಮ್ಮ ಸ್ಟಾಮಿನಾ, ಪರ್ಫಾರ್ಮೆನ್ಸ್ ಬೂಸ್ಟ್, ಎನರ್ಜಿ ಬೂಸ್ಟ್ ಆಗುತ್ತೆ. ನಿಮ್ಮ ಮಕ್ಕಳಿಗೆ ದಯವಿಟ್ಟು ಹಾರ್ಲಿಕ್ಸ್ ಬೂಸ್ಟ್ ಕುಡಿಸ್ಬೇಡಿ. ಹಾರ್ಲಿಕ್ಸ್ ಅಲ್ಲಿ ಪಾಯ್ಸನಸ್ ಕೆಮಿಕಲ್ಸ್ ತುಂಬಿದೆ, ಬೂಸ್ಟ್ ಅಲ್ಲಿ ಪಾಯ್ಸನಸ್ ಕೆಮಿಕಲ್ಸ್ ಇದೆ. ಯಾಕೆ ಮಕ್ಕಳು ಹೇಳ್ತಾರೆ, ಅಯ್ಯೋ ಎಲ್ಲ ವರ್ಕ್ ಹೋಮ್ವರ್ಕ್ ಮಾಡಿದೆ ಅಂದ್ರೆ ಹೆಂಗ್ ಮಾಡಿದೆಪ್ಪ ಅಂದ್ರೆ ಹಾರ್ಲಿಕ್ಸ್ ಕೊಡದೆ ಅಂತಾರೆ. ಹಾರ್ಲಿಕ್ಸ್ ಕುಡಿದು ಹೋಮ್ವರ್ಕ್ ಕುಡಿದಿಂದ ಅಲ್ಲ, ಹಾರ್ಲಿಕ್ಸ್ ಒಳಗೆ ಯಥೇಚ್ಛವಾಗಿ ಶುಗರ್ ಹಾಕಿರ್ತಾರೆ, ಹೈ ಫ್ರುಕ್ಟೋಸ್ ಕಾರ್ನ್ ಸಿರಪ್ ಅಂತ. ದಟ್ ಇಟ್ ಬೂಸ್ಟ್ ಎನರ್ಜಿ ಇಮಿಡಿಯೇಟ್ಲಿ. ಹೈ ಫ್ರುಕ್ಟೋಸ್ ಕಾರ್ನ್ ಸಿರಪ್ ಎಲ್ಲಿಂದ ಬರ್ತಾರೆ? ಕಾರ್ನಿಂದ ತೆಗಿತಾರೆ ಅಮೆರಿಕಾದಲ್ಲಿ. ಇಲ್ಲಿ ಅಮೆರಿಕನ್ ಕಾರ್ನ್ ಬರ್ತವಲ್ಲ, ದಯವಿಟ್ಟು ಮುಟ್ಟಕ್ ಹೋಗ್ಬೇಡಿ, ಪಾಯ್ಸನಸ್. ಯಾಕೆ ಪಾಯ್ಸನಸ್ ಅಂದ್ರೆ ಜಿಎಂಒ ಜೆನೆಟಿಕ್ಲಿ ಮಾಡಿಫೈಡ್ ಆರ್ಗನಿಸಮ್ ಮಿತ ಮಾಡಿರ್ತಾರೆ. ಹಂಗಾಗಿ ಕಾರ್ನ್ ಸಿರಪ್ಗಳು, ಕಾರ್ನ್ಗಳನ್ನ ತಿನ್ನಕ್ ಹೋಗ್ಬೇಡಿ. ಆ ಕಾರ್ನಲ್ಲಿ ವಿಷ ಸೇರಿದೆ. ಹೈ ಫ್ರುಕ್ಟೋಸ್ ಕಾರ್ನ್ ಸಿರಪ್ ಅಂತ ಇರ್ತದೆ, ಇಸ್ ಅಡಿಕ್ಟಿವ್. ಅದಕ್ಕೆ ಕಾರ್ನ್ ತಿನ್ಬೇಕು ಅಂತ ತಿಂತಾ ಇರ್ತೀರಿ. ಹಾಗಾಗಿ ಹೈ ಫ್ರುಕ್ಟೋಸ್ ಕಾರ್ನ್ ಸಿರಪ್ ಬೂಸ್ಟ್ ಅಲ್ಲಿ, ಹಾರ್ಲಿಕ್ಸ್ ಅಲ್ಲಿ ಯಥೇಚ್ಛವಾಗಿದೆ. ನಿಮ್ಮ ಮಕ್ಕಳಿಗೆ ಹಾರ್ಲಿಕ್ಸ್ ಬೂಸ್ಟ್ ನ ದಯವಿಟ್ಟು ಇವತ್ತು ನಿಲ್ಲಿಸಿ. ತಾಯಂದಿರ ಮಕ್ಕಳ ಮನೆಗಳಲ್ಲಿ ಎಲ್ಲ ಮಕ್ಕಳಿಗೆ ಒಂದು ನಿಂಬೆಹಣ್ಣು ಅಲ್ಲ, ಒಂದು ಆಮ್ಲ. ಇದು ನಿಂಬೆಹಣ್ಣಿಗಿಂತ 1000 ಟೈಮ್ ಪವರ್ಫುಲ್. ಮಾಮೂಲಿ ನೆಲ್ಲಿಕಾಯಿಗಿಂತ 700 ಟೈಮ್ಸ್ ಪವರ್ಫುಲ್. ಹಾಗಾಗಿ ಇದರಲ್ಲೇ ಯಥೇಚ್ಛವಾಗಿ ವಿಟಮಿನ್ಸ್ ಇರೋದು. ಸೊ ಪ್ರತಿನಿತ್ಯದ ಬಳಕೆಗಿಲಿ ದಯವಿಟ್ಟು ಎಲ್ಲರ ಮನೇಲಿ ಇವತ್ತಿನ ರೆಡಿ ಮಾಡ್ಕೊಳ್ಳಿ. ಅಂಗಡಿಯಲ್ಲಿ ದುಡ್ಡು ಖರ್ಚು ಮಾಡಕ್ ಹೋಗ್ಬಿಟ್ಟು ತರಕಾರಿಗೆ ಇದಕ್ಕೆ ಯಾವುದೇ ಕೆಮಿಕಲ್ ಹಾಕಿ ಈಗೆಲ್ಲ ಫಾರ್ಮ್ಗಳು ಬಂದಿವೆ ಬೆಟ್ಟನಲ್ಲಿಕಾಯಿ ಬೆಳೆಕ್ಕೆ. ಅಲ್ಲಿ ಕೆಮಿಕಲ್ ಯೂಸ್ ಮಾಡ್ತಾರೆ, ಬೂಸ್ಟ್ ಮಾಡ್ತಾರೆ ಗಿಡಗಳಿಗೆ, ಏನು ಮಾಡಕ್ಕಾಗಲ್ಲ. ಬಟ್ ಈಗೆಲ್ಲ ಕಾಡಿಂದ ಬೆಟ್ಟನಲ್ಲಿಕಾಯಿ ತರ್ತಿಲ್ಲ, ಯಾಕೆಂದ್ರೆ ಅದು ಈ ಕಲರ್ ಇರೋದಿಲ್ಲ, ಅದೊಂದು ಸ್ವಲ್ಪ ಇನ್ನು ತುಂಬಾ ಹಾರ್ಡಾಗಿರ್ತದೆ. ಕೆಂಪು ಕಪ್ಪು ತರ ಇರ್ತದೆ ಬೆಟ್ಟದ ಕಾಡೊಂದು. ಇದಾದ್ರೆ ಶೈನಿಂಗ್ ಇರ್ತದೆ. ಯಾಕೆ ಶೈನಿಂಗ್ ಇರ್ತದೆ ಅಂದ್ರೆ ಇದಕ್ಕೆಲ್ಲ ಅವರು ಕೆಮಿಕಲ್ ಆಗಿ ಬೆಳೆಸಿರ್ತಾರೆ. ಇರ್ಲಿ, ಪರವಾಗಿಲ್ಲ. ಬೆಟ್ಟನಲ್ಲಿಕಾಯಿ ಬೆಟ್ಟದಲ್ಲಿ ಯಾವ ಬೆಟ್ಟದ ತಂದು ಯಾರು ಮಾಡ್ತಿಲ್ಲ, ಎಲ್ಲಾ ಫಾರ್ಮ್ಗಳೇ ಮಾಡ್ತಾ ಇರೋದು. ಎಲ್ಲಾ ಕಡೆ ಬೆಟ್ಟನಲ್ಲಿಕಾಯಿ ಫಾರ್ಮ್ ಇದೆ. ಈ ಎಷ್ಟು ಪವರ್ಫುಲ್ ಅಂದ್ರೆ ಅಮೆರಿಕಾದಲ್ಲಿ, UK ಕೋಟಿ ಬಿಸ್ನೆಸ್ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಬೆಳೆಯಕ್ಕಾಗಲ್ಲ, ಇದು ಡ್ರೈ ಲ್ಯಾಂಡ್ ಅಲ್ಲೇ ಬರಿಬೇಕು, ವೆಟ್ ಲ್ಯಾಂಡ್ ಅಲ್ಲಿ ಬೆಳೆಯಕ್ಕಾಗಲ್ಲ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯಿ ಮಹತ್ವ ತುಂಬಾ ಜಾಸ್ತಿ ಇದೆ. ದಯವಿಟ್ಟು ಎಲ್ಲ ಯಂಗ್ಸ್ಟರ್ಗಳಿಗೆ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ನಿಮ್ಮ ಮಕ್ಕಳುಗಳಿಗೆ ದಯವಿಟ್ಟು ದಿವಸ 1 ಗ್ಲಾಸ್ ಕುಡಿಸಿ. ಇದು ಹಂಗೆ ತಿನ್ನಕ್ಕೆ ಒಗ್ಚು, ಆದ್ರೆ ನೀರ್ಲ್ ಹಾಕೊಂಡು ಕುಡಿಬಹುದು, ಏನು ಒಗ್ಚು ಬರಲ್ಲ. ದಯಮಾಡಿ, ಇಟ್ ಹ್ಯಾಸ್ ಗೆಟ್ ಎ ಪವರ್ಫುಲ್ ವೈಟ್ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂಡ್ ಮಿನರಲ್ಸ್. ನಿಮ್ಗೆಲ್ಲ ಇಲ್ಲೇ ಸಿಗುತ್ತೆ, ಯಾವ ಬೂಸ್ಟಲ್ಲೂ ಹಾರ್ಲಿಕ್ಸ್ ಸಿಗಲ್ಲ. ಈ ಮಿನರಲ್ಸ್ ತಗೋಬೇಕು ಅಂತ ನೆಕ್ಸ್ಟ್ ಬಂದಾಗ ಮಿನರಲ್ಸ್ ಬಗ್ಗೆ ಹೇಳ್ತೀನಿ. ನಮ್ಮ ಬಾಡಿ ಈಸ್ ಮೇಡ್ ಅಪ್ ಆಫ್ ವಿಟಮಿನ್ಸ್, ದಟ್ ಇಸ್ ವಿಟಮಿನ್ C ಅಂಡ್ ಮಿನರಲ್ಸ್ ಅಂಡ್ ಅಮೈನೋ ಆಸಿಡ್ಸ್ ಅಂದ್ರೆ ಫುಡ್ಗಳಿರ್ತದೆ. ಅಂಡ್ ಇದು ಫೈಟೋ ಕೆಮಿಕಲ್ಸ್, ಫೈಟೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಈ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಯಥೇಚ್ಛವಾಗಿ ಫೈಟೋ ನ್ಯೂಟ್ರಿಯೆಂಟ್ಸ್ ಅಂತ ಇರ್ತವೆ. ಆ ಫೈಟೋ ನ್ಯೂಟ್ರಿಯೆಂಟ್ಸ್ ಪಾಲಿಫಿನಿಕ್ ಆಸಿಡ್, ಫಿನಾಲಿಕ್ ಆಸಿಡ್,
ಇವೆಲ್ಲ ಇರ್ತವೆ, ಫಲ್ವಿಕ್ ಆಸಿಡ್ ಎಲ್ಲ ಸೇರಿರ್ತವೆ. ಸೊ ಹಾಗಾಗಿ ಮಿನರಲ್ಸ್ ಬಗ್ಗೆನೇ ಒಂದಿಷ್ಟು ಹೇಳ್ತೀನಿ. ದಯವಿಟ್ಟು ಇವತ್ತಿಂದ ಮನಸ್ಸು ಮಾಡಿ ಪ್ರತಿಯೊಬ್ರು ಯಾರೇ ಇರ್ಲಿ ಮನೆಯಲ್ಲಿ, ನಾನು ಪ್ರತಿ ಕ್ಯಾನ್ಸರ್ ಪೇಷಂಟ್ಗೂ ಒಂದು ಅಂಗಡಿ ತಗೋಬೇಡ್ರಿಪ್ಪ, ನೀವೇ ಕುಟ್ಕೊಂಡು ಕುಡೀರಿ ಅಂತ ಹೇಳ್ತೀನಿ. ಅಲಾಂಗ್ ವಿತ್ ನ್ಯಾಚುರಲ್ ಹರ್ಬಲ್ ರೆಮಿಡಿ ಜೊತೆ ಕೊಡುವಾಗ ಇದನ್ನು ಕೊಡ್ತೀನಿ. ಎಸ್ ಅಲೋಪತಿ ಡಾಕ್ಟರ್, ನೀವು ಏನು ವಿಟಮಿನ್ ಸಿ ಡಾಕ್ಟರ್ ಬರ್ಕೊಡ್ತಾರೋ ಚೂಸಿ ಟ್ಯಾಬ್ಲೆಟ್, ವೈಟಮಿನ್ ಟ್ಯಾಬ್ಲೆಟ್ ಚೂಸ್ ಮಾಡಿ ಚೂ ಮಾಡಿ ಗಾಯ ಒಣಗುತ್ತೆ, ಸ್ಟ್ರೆಂತ್ ಬರುತ್ತೆ ಅಂತ. ಆದಷ್ಟು ಮೋಸ ಇನ್ನೊಂದಿಲ್ಲ. ಶತ್ರುನು ಆ ಕೆಲಸ ಮಾಡಲ್ಲ, ಡಾಕ್ಟರ್ ಕೆಲಸ ಮಾಡ್ತಿದ್ದಾರೆ. ಸಮ್ ಕೆಮಿಕಲ್ ಇಂದ ಮಾಡೋದು, ಬ್ಲಾಕ್ ಕೆಮಿಕಲ್ ಇಂದ, ಹೆಸರು ಮರ್ತೋಗಿದೆ ಸಾರಿ, ನಮ್ಗೆ ಹೇಳಕ್ ಆಗ್ತಿಲ್ಲ. ಒಂದು ಬ್ಲಾಕ್ ಕೆಮಿಕಲ್ ಇಂದ ವೈಟಮಿನ್ ಸಿ ಟ್ಯಾಬ್ಲೆಟ್ ಮಾಡೋದು. ಡಾಕ್ಟರ್ ವೈಟಮಿನ್ ಸಿ ಟ್ಯಾಬ್ಲೆಟ್ ಬರೆದ್ರೆ ದಯವಿಟ್ಟು ವೈಟಮಿನ್ ಸಿ ಟ್ಯಾಬ್ಲೆಟ್ ಅಂಗಡಿ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ತಮ್ಮ ಮನೆಯಲ್ಲಿ ಬೆಟ್ಟದ ಕಾಯಿ ತನ್ನಿ, ಕುಟ್ಟಿ ಚೆನ್ನಾಗಿ ಚಚ್ಚಿ ಅದಕ್ಕೆ ನೀರಲ್ಲಿ ಹಾಕಿ 12 hours ಕುಡೀರಿ. ದಯವಿಟ್ಟು ವೈದ್ಯರ ಬಳಿ ನಾ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಕೇಳ್ಬೇಡಿ. ಅವ್ರಿಗೆ ಕೆಮಿಕಲ್ಸ್ ಬಿಟ್ರೆ ಏನೂ ಗೊತ್ತಿಲ್ಲ. ಅವ್ರು ಎಲ್ಲಾ ಫುಡ್ ಅಲ್ಲಿ ಕೆಮಿಕಲ್ಸ್ ಸರ್ಚ್ ಮಾಡ್ತಾರೆ, ಎಲ್ಲಾ ಫುಡ್ ಅಲ್ಲಿ ಫ್ಲೇವರ್ಸ್ ನೋಡಕ್ ಹೋಗಲ್ಲ. ಫ್ಲೇವರ್ಸ್ ಅಂದ್ರೇನು, ನಿಮ್ ಬಾಡಿ ಬೇಕಾಗೋ ಎಲಿಮೆಂಟ್ಸ್ಗಳು. ಡಾಕ್ಟರ್ ಡಸನ್ ನೋ ವೈಟಮಿನ್ಸ್ ಸಿರಪ್ಗಳು ಬರ್ತಾವಲ್ಲ, ಡಾಕ್ಟರ್ ವೈಟಮಿನ್ ಸಿ ಸಿರಪ್ ಕೊಡ್ತಾರೆ. ದಯವಿಟ್ಟು ವೈಟಮಿನ್ ಸಿ ಸಿರಪ್ ತಗೊಳ್ಬೇಡಿ. ದಟ್ ಇಸ್ ಅ ಪಾಯ್ಸನಸ್, ದಟ್ಸ್ ಗೋಯಿಂಗ್ ಟು ಕಿಲ್ ಯು ಇನ್ ಲಾಂಗ್ ಟರ್ಮ್. ಏನೋ 1 ಬಾಟ್ಲು 2 ಬಾಟ್ಲು ಪರವಾಗಿಲ್ಲ, ದಿನ ವೈಟಮಿನ್ಸ್ ಕ್ಯಾಪ್ಸೂಲ್ ತಿನ್ನಕ್ ಹೋಗ್ಬೇಡಿ. ದಿನ ತಿನ್ಬೇಕಾದ್ರೆ ನೀವು ಬೆಟ್ಟನಲ್ಲಿ ಕಾಯಿ ಅಥವಾ ದಿನ ಬಿಟ್ಟು ದಿನ ಒಂದು ಕ್ಯಾರೆಟ್ ಫುಲ್ ರಾ ಕ್ಯಾರೆಟಿಗೆ ಕೊರೆದ್ಬಿಟ್ಟು ದಿನ ಬಿಟ್ಟು ದಿನ ನೀವು ಬೀಟ್ರೂಟ್ ಜ್ಯೂಸು, ಎಲ್ಲೆಲ್ಲಿ ಕಲರ್ ಐಟಮ್ಗಳಿವೆಯೋ ಕಲರ್ಗಳು, ಎಸ್ಪೆಷಲಿ ಕೆಂಪು, ಪರ್ಪಲ್ಲು, ಪಿಂಕು, ಈ ಕಲರ್ ಫ್ರೂಟ್ಗಳಲ್ಲಿ ಜಾಸ್ತಿ ಫ್ಲೇವರ್ಸ್ ವೈಟಮಿನ್ಸ್ಗಳಿವೆ. ಅದು ಬೇರೆ ಕಡೆ ಸಿಗೋದಿಲ್ಲ. ಅದಕ್ಕೆ ಕೆಂಪು ಮೆಣಸಿನಕಾಯಿ, ಹಳದಿ ಮೆಣಸಿನಕಾಯಿ ದಪ್ಪದು ಅದರದೇ ಆದ ನೇಚರ್ ಇದೆ. ಹಂಗಾರೆ ಎಲ್ಲ ನಾನು ಕಪ್ಪಗಿರ್ತೀವಿ, ಬ್ರಿಟಿಷ್ ಅವರು ಬೆಳಗಿರ್ತಾರೆ ಹೆಂಗಂತೇಳಿ, ಎಲ್ರೂ ಮನುಷ್ಯ ಡಿಫ್ರೆಂಟು. ಆದ್ರೆ ಅವ್ರದೇ ಬೇರೆ ಸಂಬಂಧಪಟ್ಟ ಕೆಮಿಕಲ್ಸ್ ಬಾಡಿ ಫಾರ್ಮ್ ಆಗಿರ್ತದೆ, ನಮ್ದೇ ಬೇರೆ ಫಾರ್ಮ್ ಆಗಿರ್ತದೆ. ಹಾಗಾಗಿ ಪ್ರತಿ ಹಣ್ಣುಗಳಲ್ಲೂ ಎಸ್ಪೆಷಲಿ ಪರ್ಪಲ್, ಕೆಂಪು ಕೋಸ್ ನೋಡಿದಿರ ಅಲ್ಲ, ಪರ್ಪಲ್ ಕೋಸ್ ನೋಡಿದಿರ, ಬ್ಲೂ ಕಲರ್, ಅದರಲ್ಲಿ ಆಂಥೋಸೈನಿನ್ ಅಂತ ಒಂದು ಎನ್ಸೈಮ್ ಇರ್ತದೆ. ದಟ್ಸ್ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಅಂಡ್ ಆಂಟಿ ಕ್ಯಾನ್ಸರ್. ಅದಕ್ಕೆ ಪರ್ಪಲ್ ಆಗಿರ್ತೀನಿ, ರೆಡ್ ಚಿಲ್ಲಿ ತಿನ್ನಿ, ಬ್ಲೂ ಯೆಲ್ಲೋ ಚಿಲ್ಲಿ ತಿನ್ನಿ. ಅಷ್ಟ ಗ್ರೀನ್ ಅಲ್ಲಿ ಎವ್ರಿ ಪ್ರತಿಯೊಂದು ನಮ್ಮ ಅಟ್ರಾಕ್ಟ್ ಆಗೋದು 2 ಕಲರ್. ಒಂದು ಬ್ಲೂ, ದಟ್ ಇಸ್ ಸಮುದ್ರ ಆಕಾಶ, 2 ಗ್ರೀನ್, ದಟ್ ಇಸ್ ನೇಚರ್. ವೇರಾಸ್ ವಿ ಸ್ವಿಮ್ಮಿಂಗ್ ಅಗೇನ್ಸ್ಟ್ ದ ನೇಚರ್. ಅದಕ್ಕೋಸ್ಕರ ಈಗಿನ ಕಾಲಗಳ ಮೂಲ ಕಾರಣ ಯಾಕೆಂದ್ರೆ ವಿ ಆರ್ ಸ್ವಿಮ್ಮಿಂಗ್ ಅಗೇನ್ಸ್ಟ್ ನೇಚರ್. ನೇಚರ್ ದೂರ ಹೋಗ್ಬಿಟ್ಟಿದ್ವಿ. ಸಾಧ್ಯವಾದಷ್ಟು ಇನ್ಮೇಲೆ ನಿಮ್ಮ ಮಕ್ಕಳಿಗೆ ಮೆಡಿಸಿನ್ ಕಲ್ಸಕ್ ಹೋಗ್ಬೇಡಿ. ನಿಮ್ಮ ಮಕ್ಕಳಿಗೆ ಈ ಫ್ರೂಟ್ಸ್ಗಳ ಬಗ್ಗೆ, ಹಣ್ಣುಗಳ ಬಗ್ಗೆ, ಗಿಡಗಳ ಬಗ್ಗೆ, ತರಕಾರಿ ಬಗ್ಗೆ ಹೇಳ್ಕೊಡಿ. ಈಗ ಮಕ್ಕಳಿಗೆ ಕರ್ಬೇವಿನ ಸೊಪ್ಪು ಅಂದ್ರೆ ಯಾವ್ದು ಗೊತ್ತಿಲ್ಲ, ಕೊತ್ತಂಬರಿ ಸೊಪ್ಪು ಅಂದ್ರೆ ಯಾವ್ದು ಗೊತ್ತಿಲ್ಲ, ಹುಣಸೆ ಹಣ್ಣು ಅಂದ್ರೆ ಏನು ಗೊತ್ತಿಲ್ಲ. ಈ ಸಮಾಜಕ್ಕೆ ನಾವು ಈ ತಂದು ನಿಲ್ಸಿದ್ವಿ ಮಕ್ಕಳನ್ನ. ಇದೆಲ್ಲ ಇಂಡಿಯಾದಲ್ಲಿ ಬೆಳೆದು, ಫಾರಿನ್ ಬೆಳೆದಿಲ್ಲ. ಅಮೆರಿಕಾದನ್ನು ಗೂಸ್ಬೆರಿ ಕೇಳಿದ್ರೆ ಒಪ್ಕೋತೀನಿ, ಹೌದಪ್ಪ ಇವ್ ನೋಡಿಲ್ಲ ಅಮೆರಿಕಾದನ್ನು, ಬೆಟ್ಟದಲ್ಲಿ ಕೊತ್ತ ನಗ್ಬೋದು. ಅಮೆರಿಕಾದನ್ನು ಕೊತ್ತಂಬರಿ ಸೊಪ್ಪು ಗೊತ್ತಿಲ್ಲ ನಗ್ಬೋದು, ಯಾಕಂದ್ರೆ ಅಲ್ಲಿ ಬೆಳೆಯಲ್ಲ. ನಾವು ಇಂಡಿಯನ್ ನಮ್ಮ ಮಕ್ಕಳಿಗೆ ಕೊತ್ತಂಬರಿ ಸೊಪ್ಪು ಯಾವುದು, ಕರ್ಬೇವಿನ ಸೊಪ್ಪು ಯಾವುದು, ಬೇವಿನ ಸೊಪ್ಪು ಯಾವುದು, ಪುದೀನ ಸೊಪ್ಪು ಯಾವುದು ಗೊತ್ತಿಲ್ಲ ಅಂದ್ರೆ ಎಷ್ಟು ಹಾಸ್ಯಾಸ್ಪದ. ನಾವ್ ಎಲ್ಲಿದ್ವಿ? ಅದಕ್ಕೆ ಹೇಳ್ತಿರೋದು ವಿ ಆರ್ ಸ್ವಿಮ್ಮಿಂಗ್ ಎಗೇನ್ಸ್ಟ್ ನೇಚರ್. ಹಂಗಾಗಿ ಕಾಯಿಲೆಗಳು ಮನೆಯಲ್ಲಿ ಕಾಯಿಲೆಗಳಾಗಿವೆ. ಯಾವ ಮನೆಯಲ್ಲಿ ಕಾಯಿಲೆ ಇಲ್ಲ, ಪ್ರತಿ ಮನೆಯಲ್ಲೂ. ಅವಾಗೊಂದು ಗಾದೆ ಇತ್ತು, ಯಾವ ಮನೆ ಸಾವಿಲ್ವೋ ಆಮೇಲೆ ಸಾಸಿವೆ ತಗೊಂಬ ಅಂತ. ಈಗ ಯಾವ ಮನೇಲಿ ಮಾತ್ರೆ ಇಲ್ವೋ ಅಲ್ಲಿ ಸಾವಿಲ್ಲ. ಹಂಗಾಗಿ ದಯವಿಟ್ಟು ಕಲ್ತುಕೊಳ್ಳಿ, ಗೋ ಟು ನೇಚರ್. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಏನ್ ತಿನ್ಬೇಕು ಅಂತ ಹೇಳ್ಕೊಳ್ಳಿ. ಆಹಾರ ಪದಾರ್ಥಗಳನ್ನ ಬೆಳಗ್ಗೆ ಎದ್ದು ಡೆಡ್ ಫುಡ್, ಬ್ರೆಡ್, ಜಿಮ್, ಅವು ಕಳ್ಕೋಬೇಡಿ. ಅವೆಲ್ಲ ಡೆಡ್ ಫುಡ್ಗಳು. ಯಾವುದು ಬ್ರೆಡ್, ಪರೋಟ, ಪಿಜ್ಜಾ, ಬರ್ಗರು, ಅವೆಲ್ಲ ಡೆಡ್ ಫುಡ್ಗಳು. ನೀವು ಲೈಫ್ ಫುಡ್ ತಿನ್ನಿಸಿ. ದಯವಿಟ್ಟು ಕರಿಬೇವಿನ ಸೊಪ್ಪನ್ನ ಹಂಗೆ ಹಾಕೋಬೇಡಿ, ಉತ್ತರಿಸಿ ಚೆನ್ನಾಗಿ. ಮಕ್ಕಳು ತಿಂತವೆ, ಹೈ ಪವರ್ ಜಾಸ್ತಿ ಆಗುತ್ತೆ.
ಮಿನರಲ್ಸ್ ಇದೆ, ಯಥೇಚ್ಛವಾಗಿ ಐರನ್ ಇದೆ, ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇದೆ, ಯಥೇಚ್ಛವಾಗಿ ಮೆಗ್ನೀಷಿಯಮ್ ಕರಿಬೇವಿನ ಸೊಪ್ಪಲ್ಲಿದೆ. ನೀವು ಮನೆ ಮಡ್ದಿವಿ ಹೆಂಗಸರುಗಳು ಏನ್ ಮಾಡ್ಬೇಕು ಅಂದ್ರೆ ಈ ಕರಿಬೇವು ಚಾಪ್ ಮಾಡ್ಬೇಕು, ಕುಯ್ಬೇಕು, ಸಣ್ಣ 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 ಕುತ್ತಿಸ್ಬಿಟ್ಟು ಆಕರೆ ಒಗ್ಗರಣೆಗೆ ಅದಕ್ಕೆ ಜನಗಳು ತಿಂತಾರೆ. ಇಲ್ಲಾಂದ್ರೆ ಕರಿಬೇವಿನ ಸೊಪ್ಪು ಹೊರಗಡೆ ಇಡ್ತಾರೆ. ಹಂಗಾಗಿ ನಮಗೆ ಮಿನರಲ್ಸ್ಗಳು, ವೈಟಮಿನ್ಸ್ಗಳು, ಕ್ಯಾಲ್ಸಿಯಂಗಳು, ಐರನ್ಗಳು ಸಿಗಲ್ಲ. ಅದರಿಂದ ಕರಿಬೇವಿನ ಸೊಪ್ಪನ್ನ ಯಾವ್ದು ವೆರಿ ಇಂಪಾರ್ಟೆಂಟ್. ಕರಿಬೇವಿನ ಸೊಪ್ಪು ಹೇಳ್ತೀನಿ, ವೈಟಮಿನ್ಸ್ ರಿಚ್ ಇದರಲ್ಲಿ, ಐರನ್ ರಿಚ್ ಇದೆ. ಕರಿಬೇವಿನ ಸೊಪ್ಪನ್ನ ಎಲೆ ಮುತ್ಕ ಹಾಕ್ಬೇಡಿ, ಚೆನ್ನಾಗಿ ಚಾಪ್ ಮಾಡಿ ಉದಿಸಿ ತಿಂತಾರೆ. ಸರ್ ನಮಸ್ಕಾರ. ಎಸ್ ಸರ್, ಇಷ್ಟು ಹೇಳಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದು ಆಮ್ಲದ ಬಗ್ಗೆ, ನೆಲ್ಲಿಕಾಯಿ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಸೊ ಅದರ ಪರಿಹಾರಗಳು ಅದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸೊ ಇಂಥ ಅದ್ಭುತ ಪರಿಹಾರಗಳು ಸಿಗತ್ತೆ. ಎಸ್ಪೆಷಲಿ ನೀವು ಹೇಳಿದ್ರಲ್ಲ ಸರ್, ಈ ವಿಟಮಿನ್ ಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಈ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಬರೋದಕ್ಕೂ ಕಾರಣ ಆಗ್ಬಿಟ್ಟಿದೆ ಇತ್ತೀಚಿನ ಕಾಲದಲ್ಲಿ. ಈ ಅನಿಮಲ್ಸ್ ಅಲ್ಲಿ ಅಂದರೆ ಜಂತುಗಳಲ್ಲಿ, ಪಕ್ಷಿಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಬರಲ್ಲ. ಬರೋದು ಮನಸ್ಸಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಂದರೆ ಕಾರಣ ಈ ವಿಟಮಿನ್ ಸಿ ನೀವು ಹೇಳಿದ ಪ್ರಕಾರ ತಯಾರಾಗಲ್ಲ. ಗುರುಗಳೇ ಒಳ್ಳೆ ವಿಷಯ ಹೇಳಿದ್ರಿ. ಹ್ಮ್ ಪ್ರಾಣಿ ಪಕ್ಷಿಗಳಿಗೆ ಹಾರ್ಟ್ ಅಟ್ಯಾಕ್ ಹಾಕಲ್ಲ ಅಂದ್ರೆ ಅವು ಹ್ಮ್. ಯಾವ ಹೆಚ್ಚಾಗಿ ಪರಿಸರದಲ್ಲಿ ಇರ್ತವೆ, ಹೌದು ಗ್ರೀನ್ ತಿನ್ಕೊಂಡಿರ್ತವೆ. ಹೌದು ಯಥೇಚ್ಛವಾಗಿ ಇನ್ನೊಂದು- ವಿಟಮಿನ್ ಸಿ ಮಿನರಲ್ಸ್ ತಿಂತಾ ಇರ್ತವೆ. ಹೌದು ನಾವು ಮನುಷ್ಯಗಳು ಅವೆಲ್ಲ ತಿನ್ನೋದಿಲ್ಲ. ಹಂಗಾಗಿ ಹಾರ್ಟ್ ಅಟ್ಯಾಕ್ಗಳು, ಕಾಯಿಲೆಗಳ ಕಾಮನ್ನು. ವಿಟಮಿನ್ ಸಿ ಬರೋದು, ವಿಟಮಿನ್ ಸಿ ಕೊರತೆಯಿಂದನೇ ನಮ್ಗೆ ಇದೆಲ್ಲ ಆಗ್ತಾ ಇದೆ. ಸೊ ಇದು ಕರೆಕ್ಟಾಗಿ ಪಾಲನೆ ಮಾಡಿದ್ರೆ, ತಾವೆಲ್ಲರದು ಪಾಲನೆ ಮಾಡಿದ್ರೆ ಗ್ಯಾರಂಟಿ ಅಟ್ಲೀಸ್ಟ್ ಆದಷ್ಟು ನಾವು ಅವಾಯ್ಡ್ ಮಾಡ್ಕೋಬೋದು ಇಂಥ ವಿಪರೀತ ಪರಿಣಾಮಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸೊ ಈಗ ಸ್ವಲ್ಪ ಪ್ರಶ್ನೆಗಳು ಮಿತ್ರರೇ. ಸೊ ನಿಮ್ಗೆ ಏನು ಪ್ರಶ್ನೆಗಳಿದ್ರೆ ಇವತ್ತಿನ ಟಾಪಿಕ್ ಬಗ್ಗೆ ಇನ್ನೇನಾದರೂ ಡಾಕ್ಟರ್ ಸಾಹೇಬ್ ಹತ್ರ ಕೇಳಕ್ಕೆ ಏನು ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸೊ ಇದೊಂದು ಅದ್ಭುತ ಅವಕಾಶ. ಸರ್ ವಾರಕ್ಕೂ ಒಂದ್ಸರಿ ಬರ್ತಾ ಇರ್ತಾರೆ. ಸೊ ಅವಾಗ ನಿಮ್ಗೆ ಯಾವುದೇ ಪ್ರಶ್ನೆಗಳಿದ್ರೆ ಹೆಲ್ತ್ ಸಂಬಂಧಿತ ಮತ್ತೆ ನಿಮಗೆ ಇನ್ನು ಬೇರೆ ಆರೋಗ್ಯ ಸಂಬಂಧಿತ ಪ್ರಶ್ನೆಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ದೀಪಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಸರ್. ನಮಸ್ಕಾರ. ಸರ್ ನಂದೊಂದು ಕ್ವಶನ್ ಏನು ಅಂತಂದ್ರೆ, ಈಗ ಬ್ಯಾಕ್ ಅಲ್ಲಿ ಬರ್ನಿಂಗ್ ಸೆಷನ್ ಆಗುತ್ತಲ್ಲ, ಅದು ಯಾಕೆ ಸರ್? ರೀಸನ್ ಏನಮ್ಮ? ಏನು? ಬ್ಯಾಕ್ ಪೇನ್ ಅಂತ ಬರುತ್ತಲ್ಲ, ಅಲ್ಲಿ ಬರ್ನಿಂಗ್ ಸೆಷನ್ ಆಗ್ತಾ ನೋಡಮ್ಮ, ಇರುತ್ತೆ. ಬ್ಯಾಕ್ ಪೇನ್ ಕಾರಣ ಎರಡು ಮುಖ್ಯ. ಎರಡು ಕ್ವಾಂಟಮ್ ಎನರ್ಜಿ. ಒಂದು, ವಿ ಆರ್ ಲೂಸಿಂಗ್ ದ ಅರ್ತ್ ಕಾಂಟ್ಯಾಕ್ಟ್. ಬರೀ ಕಾಲು ತಿರುಗಾಡ್ತಿಲ್ಲ. ಯಾವಲ್ಲಿ ಚಪ್ಪಲ್ ಹಾಕೊಂಡಿರ್ತೀವಿ, ಇಲ್ಲ ಕಾಂಕ್ರೀಟ್ ಜಂಗಲ್ ತಿರುಗಾಡ್ತೀವಿ, ಟಾರ್ವಲ್ ತಿರುಗಾಡ್ತೀವಿ. ಬೇರ್ ಫುಟ್ ವಾಕಿಂಗ್ ಆನ್ ದ ಅರ್ತ್ ಈಸ್ ನಾಟ್ ಡೂಯಿಂಗ್, ಅಂದ್ರೆ ಮಣ್ಣಲ್ಲಿ ತಿರುಗಾಡ್ತಿಲ್ಲ. ಒಂದು ಹೇಳ್ತೀನಿ ಯಾಕೆ ಪೇನ್ಗಳಂತ. ಈ ಪೇನ್ ಪಾತ್ರಗಳು ಎಕ್ಸಸ್ ಆಫ್ ಪಾಸಿಟಿವ್ ಅಯನ್ಸ್ ಬಾಡಿದಾಗ ದಟ್ ಹ್ಯಾಸ್ ಟು ಗೋ ಟು ದ ಅರ್ತ್ ಬೈ ಕ್ರಾಸಿಂಗ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಅಂದ್ರೆ ನಿಮ್ಮಲ್ಲಿ ಎಕ್ಸಸ್ ಅಯನ್ಸ್ಗಳನ್ನ, ಪಾಸಿಟಿವ್ ಚಾರ್ಜ್ಗಳನ್ನ ಭೂಮಿಲಿ ತಿರುಗಾಡಿದಾಗ ಭೂಮಿ ಅಬ್ಸರ್ಬ್ಸ್ ದ ಎಕ್ಸಸ್ ಪಾಸಿಟಿವ್ ಅಯನ್ಸ್, ಎಲೆಕ್ಟ್ರಾನ್ಸ್, ಅಂಡ್ ನಿಮ್ಗೆ ಬೂಸ್ಟ್ ಮಾಡ್ತೇವೆ ಇಮ್ಯೂನ್ ಸಿಸ್ಟಮ್. ನಿಮ್ ಕಾಲ್ಗಳಲ್ಲಿ ಆಕ್ಯುಪೆಂಚರ್ ಪಾಯಿಂಟ್ಗಳಿರ್ತವೆ, ಕಾಲ್ಗಳಲ್ಲಿ, ಕೈಗಳಲ್ಲಿ. ಈ ಆಕ್ಯುಪೆಂಚರ್ ಪಾಯಿಂಟ್ ಬೂಸ್ಟ್ ಮಾಡ್ತದೆ, ನನಗೆ ಪೇನ್ ಪಾತ್ ಸ್ಟಿಮ್ಯುಲೇಟ್ ಆಗ್ತಿರ್ತದೆ. ಸೊ ಪೇನ್ಗಳು ಕಡಿಮೆ ಆಗ್ತದೆ. ಹಂಗಾಗಿ ನಾವ್ ಯಾರು ಬರೀಗಾಲ ತಿರುಗಾಡ್ತಿಲ್ಲ. ಈ ಆಕ್ಯುಪೆಂಚರ್ ಕರೆಯಕ್ಕೆ ಹೋಗ್ತೀವಿ ಹೊರತು ಆಕ್ಯುಪೆಂಚರ್ ಪಾಯಿಂಟ್ ಕಾಲಲ್ಲಿ ಎಷ್ಟಿವೆ ಅದು ಯಾರು ನೋಡಕ್ ಹೋಗ್ತಿಲ್ಲ. ಎಲ್ಲ ಕಿಡ್ನಿ, ಹೈಸು, ಹಾರ್ಟು, ಎಲ್ಲ ಬೋನ್ಸ್ಗಳು, ಜಾಯಿಂಟ್ಗಳು, ಎಲ್ಲ ಪಾಯಿಂಟ್ಗಳು ಪಾದಗಳಿವೆ. ಈ ಪಾದಗಳಲ್ಲಿ ಸ್ಪರ್ಶ ಮಾಡಿದಾಗ ಭೂಮಿಗೆ ಅದ್ರಲ್ಲಿ ಸಣ್ಣ ಸಣ್ಣ ಕಲ್ಲುಗಳು, ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮುಳ್ಳುಗಳು ಚುಚ್ಚಿದಾಗ ಪೇನ್ ಬರ್ತದೆ. ಅವಾಗ ಪೇನ್ ಪಾತ್ವೆ ಆಕ್ಟಿವೇಟ್ ಆಗತ್ತೆ. ಒಂದು. ಎರಡು, ಸೂರ್ಯನ ಬಿಸಿಲು ಬೀಳ್ತಿಲ್ಲ. ಸೂರ್ಯನ ಬಿಸಿಲು ಯಾವ ಬಾಡಿಗೆ ಬೀಳ್ತಿಲ್ಲ. ಬೆಳಿಗ್ಗೆ 7 ಗಂಟೆ ಆದ್ರೂ ಕೈಲಿ ಚಿತ್ರ ಹಿಡ್ಕೊಳ್ತಾರೆ, ಅಥವಾ ಮಳೆ ಸ್ವಲ್ಪ ಅದು ಬಿಸಿಲಾದ್ರೂ ಚಿತ್ರ ಹಿಡ್ದೆ, ಹಂಗೆ ಕಪ್ಪಗಾಗ್ಬಿಡ್ತೀವಿ ಅಂತ ಹೋಗೋದಿಲ್ಲ. ಯಾವಾಗ ಸೂರ್ಯನ ಬಿಸಿಲು ನಿಮ್ ಬಾಡಿಗೆ ಬೀಳಲ್ವೋ ಅವಾಗ ವೈಟಮಿನ್ ಡಿ3 ಪ್ರೊಡ್ಯೂಸ್ ಆಗೋದಿಲ್ಲ. ವೈಟಮಿನ್ ಡಿ3 ಹೆಂಗ್ ಪ್ರೊಡ್ಯೂಸ್ ಮಾಡುತ್ತೆ? ಸೂರ್ಯ ಬಿಸಿಲು ಬಿದ್ದ ತಕ್ಷಣ ಸ್ಕಿನ್ಗೆ 7-ಹೈಡ್ರಾಕ್ಸಿ ಕೊಲೆಕ್ಯಾಲ್ಸಿಫೆರಾಲ್ ಅಂತ ಈ ಸ್ಕಿನ್ ಅಲ್ಲಿ ಉತ್ಪತ್ತಿ ಆಗುತ್ತೆ. ಈ ಸ್ಕಿನ್ ಅಲ್ಲಿ ಉತ್ಪತ್ತಿ ಆಗೋದು ಇಟ್ ಕ್ಯಾರೀಸ್ ಟು ದ ಲಿವರ್. ಅಲ್ಲಿ 2,5 ಕೊಲೆಕ್ಯಾಲ್ಸಿಫೆರಾಲ್ ಅಂತ ಅಲ್ಲಿ ಅಲ್ಲೊಂದು ವೈಟಮಿನ್ ಡಿ3 ಉತ್ಪತ್ತಿ ಆಗುತ್ತೆ.
ಲಿವರ್ ಇಂದ ನೆಕ್ಸ್ಟ್ ಕಿಡ್ನಿಗೆ ಹೋಗ್ಬಿಟ್ಟು 1 to 5 ಒಲೆ ಕ್ಯಾಲ್ಸಿಫೆರಲ್ ಅಂತ ಪ್ಯೂರ್ ವೈಟಮಿನ್ D3 ಉತ್ಪತ್ತಿ ಆಗುತ್ತೆ. ಇಲ್ಲಿ ಬಂದ್ರೆ ಇಲ್ಲಿ ಏನಾಗುತ್ತೆ, ತುಂಬಾ ಮೋಸ ಆಗ್ತಿರುತ್ತು. ನೀವು ಚಿಕ್ಕ ಹುಡುಗರಲ್ಲಿ ಎಲ್ಲಾ ವ್ಯಾಕ್ಸಿನ್ ಕೊಟ್ಟಿರ್ತೀರಾ. ಈ ವ್ಯಾಕ್ಸಿನ್ಗಳೆಲ್ಲ ಈ ಇದನ್ನ ವೈಟಮಿನ್ D3 ಫಾರ್ಮೇಶನ್ ಆಗೋದನ್ನ ಪ್ರಿವೆಂಟ್ ಮಾಡ್ತಿರ್ತವೆ. ಅದಕ್ಕೆ ಯಾರನ್ನೇ ಕೇಳಿ ವೈಟಮಿನ್ D3 ಕಡಿಮೆ ಇರ್ತದೆ. ಅದಕ್ಕೆ ಈ ಬೆನ್ನೋವು ಯಾಕೆ ಕಾಮನ್ ಅಂತಂದ್ರೆ ವೈಟಮಿನ್ D3 ಕಡಿಮೆ ಆದಾಗ ನಿಮ್ಮ ಬಾಡಿ ನಿಮ್ ವೈಟಮಿನ್ D3ನೇ ನಿಮ್ಮ ಕ್ಯಾಲ್ಸಿಯಮು, ಮೆಗ್ನೀಷಿಯಮು, ಫಾಸ್ಫರಸ್ ಎಲ್ಲ ಹಿಡಿದಿಟ್ಕೊಳ್ಳೋದು. ಯಾವ ವೈಟಮಿನ್ D3 ಕಡಿಮೆ ಆಯ್ತು ಬಾಡಿಯಲ್ಲಿ, ಈ ಮಿನರಲ್ಸ್ಗಳು ಕಡಿಮೆ ಆಗ್ತವೆ. ಹಂಗಾಗಿ ಪ್ರತಿ ಹೆಂಗಸರುಗಳು, ಪ್ರತಿ ಗಂಡಸರು ಚೆಕ್ ಮಾಡಿಸಿ, ಎಲ್ರಿಗೂ ವೈಟಮಿನ್ D3 ಡಿಫಿಷಿಯನ್ಸಿ ಇರ್ತದೆ. ಅದಕ್ಕೆ ನಾ ಹೇಳೋದು ಅಂದ್ರೆ ಅಂಗಡಿಯಲ್ಲಿ ಸಿಗ್ತವೆ ವೈಟಮಿನ್ D3 3 lakhs ಅಂತ ಒಂದು ಸ್ಮಾಲ್ ಆಂಪ್ಯೂರ್ ಅಷ್ಟೇ, ಒಂದು ಅರ್ಧ cc ಇರೋದಿಲ್ಲ. ವೈಟಮಿನ್ D3 ಅರಕಿಟಾಲ್ ಅಂತ ಬರ್ತದೆ, ಅಥವಾ ಕೊಲೆಕ್ಯಾಲ್ಸಿಫೆರಲ್ ಬರ್ತದೆ. ದಯವಿಟ್ಟು ಯಾವ್ದೋ ಟ್ಯಾಬ್ಲೆಟ್ ತಿನ್ನಕ್ ಹೋಗ್ಬೇಡಿ, ಮೋಸ ಅದು. ವೀಕ್ಲಿ ಒಂದ್ಸಲ ಮಾತ್ರೆ ತಗೊಳಮ್ಮ, 60K ಚೆನ್ನಾಗಿರ್ತಾರಂತ. ಎಲ್ಲ ದೊಡ್ಡ ಮೋಸ, ದೊಡ್ಡ ಮಾಫಿಯಾ. ನಾನ್ ಕಂಡ್ರೆ ಮೆಡಿಕಲ್ ಮಾಫಿಯಾ ಇಸ್ ದ ಅಲ್ಟಿಮೇಟ್. ನಿಮ್ ಮನೆ ಪಕ್ಕ ಶತ್ರು ಅಷ್ಟು ಕೆಟ್ಟದ್ ಬಯಸಲ್ಲಮ್ಮ, ಡಾಕ್ಟರ್ಗಳು ಅಷ್ಟು ಕೆಟ್ಟದ್ ಬಯಸೋರು ಯಾರು ಇಲ್ಲ. ಶತ್ರುಗಳು ಅಂತೀವಲ್ಲ, ಶತ್ರುಗಳು. ಬಟ್ ನಿಮ್ ಮನೆ ಡಾಕ್ಟರ್ಗಳು, ನಿಮ್ ಅಣ್ಣನೇ ಆಗಿರ್ಬೋದು, ತಮ್ಮನೇ ಆಗಿರ್ಬೋದು, ನಿಮ್ ಮಕ್ಕಳಾಗಿರ್ಬೋದು, ದೇ ಆರ್ ವಿಷ ಸರ್ಪಗಳು. ದ ಪಾಯ್ಸನಸ್ ಸ್ನೇಕ್ಸ್ ಅಂಡ್ ಅರ್ತ್ ಇಸ್ ಡಾಕ್ಟರ್. ನನ್ ಅದರ್ ಡಾಕ್ಟರ್ಸ್ ಇಸ್ they are killing the people right and left by doing more crime by giving vaccination. ಈ ವ್ಯಾಕ್ಸಿನೇಷನ್ ಗಳಿಂದ ಈ ವೈಟಮಿನ್ D3 ಪ್ರೊಡ್ಯೂಸ್ ಆಗಲ್ಲ. ಅದಕ್ಕೆ ಎಲ್ಲಾರ್ಗು ನೋಡಿ ವೈಟಮಿನ್ D3 ಇರದೇ ಇಲ್ಲ. ಅದಕ್ಕೆ ಏನ್ ಮಾಡಿ ಅಂದ್ರೆ ದಯವಿಟ್ಟು ಯಾರ ಮಾತು ಕೇಳಕ್ ಹೋಗ್ಬೇಡಿ, ಅಂಗಡಿಲಿ ಹೋಗಿ ವೈಟಮಿನ್ D3 ಇಂಜೆಕ್ಷನ್ ತಗೊಳ್ಳಿ. ಒಂದು 50 ರೂಪಾಯಿ ಆಗುತ್ತೆ. ಎಲ್ಲ ಡಾಕ್ಟರ್ ವಾರ ದಯವಿಟ್ಟು ತಗೊಳ್ಳಿ, ನಿಮ್ ಬೆನ್ನುಗಳೆಲ್ಲ ಶಮನ ಆಗುತ್ತೆ. ಅದ ಬೆನ್ನು ಮಾತ್ರೆ ತಗೊಂಡ್ರೆ ಹೋಗಲ್ಲ ಕಣಮ್ಮ. ಟ್ರೀಟ್ ದ ರೂಟ್ ಕಾಸ್, ಡೋಂಟ್ ಟ್ರೀಟ್ ದ ಸಿಂಪ್ಟಮ್. ರೂಟ್ ಕಾಸ್ ವೈಟಮಿನ್ D3 ಡಿಫಿಷಿಯನ್ಸಿ. ವೈಟಮಿನ್ D3 ಡಿಫಿಷಿಯನ್ಸಿ ಆದಾಗ ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, ಫಾಸ್ಫರಸ್ ಅಂಡ್ ಅದರ್ ಮಿನರಲ್ಸ್ ಹಿಡಿದ್ಕೊಳ್ಳಲ್ಲ. ಬೋನ್ಸ್ ವೀಕ್ ಆಗ್ತಿರ್ತವೆ, ಆಸ್ಟಿಯೋಪೋರೋಸಿಸ್ ಆಗ್ತಿರ್ತದೆ, ಸುಸ್ತು, ಸಂಕಟ, ಏನ್ ಕೆಲಸ ಮಾಡಕ್ ಇಷ್ಟ ಇರೋದಿಲ್ಲ. ಈಗಿನ ಕಾಲದಲ್ಲಿ ಮಹಿಳೆಯರಿಗೆ ಏನು ಮಾಡಕ್ ಇಷ್ಟ ಇರೋದಿಲ್ಲ. ಕುಂತು ರೆಫ್ರಿಜರೇಟರ್ಗೆ ರೆಡಿ ಫ್ರೂಟ್ಸ್ ಇಡೋದು, ಇಲ್ಲ ಗ್ರೈಂಡಿಂಗ್ ಮಿಷಿನ್ ಹಾಕೋದು, ಇಲ್ಲ ಬಟ್ಟೆ ಹೋಗಕ್ಕೆ ಅದ್ ಮಿಷಿನ್ ಇಡೋದು. ಹಿಂಗಾಗಿ ನಾವು ನಮ್ಮ ಸ್ಟ್ಯಾಮಿನಾ ಕಳ್ಕೊಂಡಿದ್ವಿ. ಹೆಂಗ್ ಕಳ್ಕೊಂಡಿದ್ವಿ? ಮೋರ್ ನೀವು ಡಾಕ್ಟರ್ಗಳ ಶಾಪ್ ವಿಸಿಟ್ ಮಾಡ್ತೀರಾ, ನಿಲ್ಸಿ. ವೈಟಮಿನ್ D3 ಪ್ರತಿಯೊಬ್ರು ತಗೊಳ್ಳಿ. ದೇರ್ ಇಸ್ ನೋ ಟಾಕ್ಸಿಸಿಟಿ ಆಫ್ ವೈಟಮಿನ್ D3. ನೀವು ಎಷ್ಟು ವರ್ಷ ಬದುಕಿರ್ತೀರೋ ಅಷ್ಟು ವರ್ಷ ದಯವಿಟ್ಟು ತಗೊಳ್ಳಿ, ವಾರಕ್ಕೊಂದು. ಯಾಕೆಂದ್ರೆ ವೇರ್ ಅಂಡ್ ಟೀರಿಂಗ್ ಇರ್ತದೆ. ನಾವು ಬೆಳಿತಾ ನಮ್ಗೆ ಸ್ಟಮಿನಾ ಬೇಕು, ಶಕ್ತಿ ಬೇಕು. ಎಲ್ಲಿಂದ ಬರ್ತದೆ? ನೀವು ಫ್ರೂಟ್ಸ್ ಗಳಿಂದ, ಹಣ್ಣುಗಳಿಂದ ವೈಟಮಿನ್ D3 ನ್ಯಾಚುರಲ್ ತಗೋಬೇಕು. ಇದಕ್ಕೆ ಏನ್ ಮಾಡ್ತೀವಿ? ವೇರ್ ಅಂಡ್ ಟೀರ್ ಅಂದ್ರೆ ನಮ್ಮ ಬಾಡಿಲಿ ಹೋಗುಗಳು ಕಳ್ಕೊಳ್ತಾ ಇರ್ತವೆ, ಎನರ್ಜಿ ಲೂಸ್ ಆಗ್ತಿರ್ತದೆ. ಆ ಎನರ್ಜಿ ತಗೊಳ್ತಾನೆ ಇರ್ಬೇಕು. ಹೆಂಗೆ? ಇನ್ ದ ಫಾರ್ಮ್ ಆಫ್ ಆಮ್ಲ ಇಂದ, ವೈಟಮಿನ್ D3 ಇಂಜೆಕ್ಷನ್ಗಳಿಂದ. ಎಲ್ಲೂ ವೈಟಮಿನ್ D3 ನ್ಯಾಚುರಲ್ ಸಿಗ್ಬೇಕಾದ್ರೆ ಸನ್ರೈಸ್ ಅಲ್ಲಿ 1 hour ಕೂತ್ಕೊಂಡು ಸನ್ರೈಸ್ ಬರಲ್ಲ. ಯಾಕೆ ಗೊತ್ತಾ? ನಿಮ್ ವೈಟಮಿನ್ D3 ನಿಮಗೆಲ್ಲ ಬಿಡಬಾರ್ದು ಪಾಯ್ಸನ್. ನಾವು ಡಾಕ್ಟರ್ಗಳು ಬಿಟ್ಬಿಟ್ಟಿದೀವಿ ಚಿಕ್ಕರಲ್ಲಿ. DPT, MMR, BCA. ಈಗ ಏನೇ ಅರಿಕತೆ ಹೇಳಿದ್ರು ನಾನು ಆಗಲ್ಲ. ಅದಕ್ಕೊಂದು ಮದ್ದು ಕೊಡ್ಬೇಕು. ನಾನು ಮಾಡ್ತಿರೋದು ಮದ್ದು ಕೊಡೋ ವಿಷಯ, ನಾ ಅರಿಕತೆ ಹೇಳ್ತಿಲ್ಲ. ಹೌದು, ಅರಿಕತನು ಹೇಳ್ತೀನಿ, ಮುದ್ದು ಹೇಳ್ತೀನಿ. ಆಯ್ತಮ್ಮ. ಸರ್, ಇದು ಇಂಜೆಕ್ಷನ್ ಮುಖಾಂತರ ತಗೋಬಹುದಂತ ಹೇಳಿದ್ರೆ ವಿಟಮಿನ್ D3. ವೈಟಮಿನ್ D3 ಅರಕಿಟಾಲ್ ಅಂತ ಬರ್ಕೊಳ್ಳಿ ಸರ್. ಅರಕಿಟಾಲ್ 3 lakhs ವೀಕ್ಲಿ ಒನ್ಸ್. ಯಾಕೆ ಗೊತ್ತಾ? ಅದ್ರ ಆಕ್ಷನ್ ಸ್ಪೆಲ್ಲಿಂಗ್ ARICHITOL 3LA. 3LA. ಅರಕಿಟಾಲ್ 3LA. ಇದು ವೀಕ್ಲಿ ಒನ್ಸ್. ಯಾವ ಡಾಕ್ಟರ್ ಕೇಳಕ್ ಹೋಗ್ಬೇಡಿ. ಡಾಕ್ಟರ್ ಹತ್ರ ಹೋಗಿ ಹಾಕ್ಸ್ಕೊಳ್ಳಿ. ಯಾವ ಸೈಡ್ ಎಫೆಕ್ಟ್ ಇಲ್ಲ. ಯಾವುದೇ ವೈಟಮಿನ್ D3 ಆಗಲ್ಲ. ಓಕೆ. ಈ ಇಂಜೆಕ್ಷನ್ ಪ್ರತಿಯೊಬ್ಬರು ಡಾಕ್ಟರ್ ಇಂದ ಹಾಕ್ಸ್ಕೊಳ್ಳೇಬೇಕು. ಡಾಕ್ಟರ್ ವೈಟಮಿನ್ D3 ಕ್ಯಾಪ್ಸೂಲ್ ಕೊಟ್ರೆ ದಯವಿಟ್ಟು ಕ್ಯಾಪ್ಸೂಲ್ ತಗೋಬೇಡಿ. ದಟ್ಸ್ ರ್ಯಾಟ್ ಪಾಯ್ಸನ್. ಓಕೆ. ಅರಕೆಟಾಲ್ 60 lakhs ಅಂತ ಬರ್ಕೊಡ್ತಾನೆ. ವೈಟಮಿನ್ K 60 lakhs ಅಂತ, 60K ಅಂತ, 60,000. ದಟ್ ಸಪೋಸ್ ಟು ಬಿ ಕೀಪ್ ಫಾರ್ ರ್ಯಾಟ್ ಪಾಯ್ಸನ್ ಯೂಸ್ ಮಾಡೋದು. ಅದನ್ನ
ಈ ಮೆಡಿಸಿನ್ ಎದ್ದು ಹೋಗ್ಬಿಟ್ಟು ನನಗೆ ತಲೆ ಕೆಟ್ಟೋಗಿದೆ. ಇಷ್ಟೊಂದು ಹೊಲಸಾಗಿದ್ರು ಡಾಕ್ಟರ್ಗಳು, ಇಷ್ಟೊಂದು ಜನ ಕೊಂದಾಗ, ಪೇಷಂಟ್ ಕೊಂದಾಗಲ್ಲದೆ ಸ್ವಂತ ಮಕ್ಕಳನ್ನ, ತಂದೆ ತಾಯಿನ ಕೊಂದಾಗ್ತಾ ಇದ್ದಾರೆ ಡಾಕ್ಟರ್ಗಳು. ಬಿಕಾಸ್ ಆಫ್ ದ ignorant knowledge. Doctors are very poor in common sense. They don't have common sense. They are the ignorant people on the earth. Don't believe doctors. ಎಸ್. ದೀಪಾ ಮೇಡಮ್, ನಿಮ್ಗೆ ಕ್ಲಾರಿಫೈ ಆಯ್ತಾ? ಕ್ಲಾರಿಫೈ ಆಯ್ತು ಗುರುಜಿ. ನನ್ಗೆ ಇನ್ನೊಂದು ಏನು ಡೌಟ್ ಇದೆ ಅಂತಂದ್ರೆ, ಇದು ಬರ್ನಿಂಗ್ ಸೆಷನ್ ಅಂತ ಬರುತ್ತಲ್ಲ, ಬರ್ನಿಂಗ್ ಸೆಷನ್ ಮತ್ತೆ ಪೇನ್ ಎರಡೂನು ಒಂದೇನಾ ಅಥವಾ ಬೇರೆ ಬೇರೆ ರೀಸನ್ಸ್? ಬರ್ನಿಂಗ್ ಸೆನ್ಸೇಷನ್ ಬೇರೆ. ಬರ್ನಿಂಗ್ ಸೆನ್ಸೇಷನ್ ಬರೋದು ಗಾಬಾ ಅಂತ ಇರ್ತದೆ. ಗಾಬಾ ಎಂಜೈಮ್ ಅಂತ ಇರ್ತದೆ. ರಿಸೆಪ್ಟರ್ಸ್ ಗಾಬಾ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಇರ್ತವೆ. ಆ ಬರ್ನಿಂಗ್ ಸೆನ್ಸೇಷನ್ ಹೋಗ್ಬೇಕಾದ್ರೆ ಗಾಬಾ ಅಂತ ಬರ್ತದೆ. ಅದನ್ನ ತಗೋಬೇಕು, ಯಥೇಚ್ಛವಾಗಿಸ್ಬೇಕಾದ್ರೆ ನಿಮ್ಗೆ ಅಂದ್ರೆ ಹರಳಿಯನ್ನ ತೆಗೆದ್ಬಿಟ್ಟು ಒಂದು 5-6 ಎಳೆ ಕುಟ್ಬಿಟ್ಟು ನೀರು ಉಣ್ಣೆ ಹಾಕ್ಬಿಡಿ. ಅದು ಯಥೇಚ್ಛವಾಗಿ ಗಾಬಾ ರಿಡ್ಯೂಸ್ ಮಾಡ್ತದೆ. ಹರಳಿ ಎಲೆ, ಅದಕ್ಕೆ ಫೈಕಸ್ ರಿಲಿಜಿಯೋಸ್ ಅಂತೀವಿ. ಹಳೆ ಮಹಾತ್ಮರ ಹಳೆ ಕಾಲದವರು ಹರಳಿ ಎಲೆ ಪೂಜೆ ಮಾಡ್ತಿದ್ವಿ, ಹರಳಿ ಮರ ಪೂಜೆ ಮಾಡ್ತೀವಿ, ಬೇವಿನ ಮರ ಪೂಜೆ ಮಾಡ್ತೀವಿ. ಅವು ನಮ್ಮನ್ನು ಕಾಪಾಡೋದು. ಬೇವು, ಹರಳಿ ಮರ, ಅರ್ಥ ಆಯ್ತಲ್ಲ? ಅದ ಎಲೆಗಳು ಕುಟ್ಬಿಟ್ಟು ಕುಡೀರಿ, ಈ ಉರಿ ಕಡಿಮೆ ಆಗತ್ತೆ. ನೋವು ಮಾತ್ರ ತಗೊಂಡು ನೋವು ಕಡಿಮೆ ಆಗಲ್ಲ. ತಗೊಳ್ಳಿ ಬೇಡ ಅಂತಲ್ಲ, ನೋವು ಮಾತ್ರ ತಗೊಳ್ಳಿ ಬೇಡ ಅನ್ನಲ್ಲ. ತುಂಬಾ ನೋವು ಇದ್ರೆ ವಸಾಕ ಅಂತ ಇದೆ ಆಯುರ್ವೇದದಲ್ಲಿ, ಜಸ್ಟಿಕಾ ಅಡತೋಡ ಅಂತ ಇದೆ ವಸಾಕ. ಅದನ್ನ ಆಯುರ್ವೇದ ಶಾಪಲ್ಲಿ ಸಿಗ್ತವೆ. ಅದ ಸಿರಪ್ ತಂದು ಕುಡಿಬಹುದು. ಓಕೆ ಸರ್. ಅವೆಲ್ಲ ಬರ್ಕೊಳ್ಳಿ ಮಾ, ಆಮೇಲೆ ವಾಟ್ಸಪ್ ಅಲ್ಲಿ ಹಾಕ್ಬೇಕು. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ರೈಟ್. ಸಂಪತ್ ಕುಮಾರ್ ಮಾತಾಡಿ. ಎಲ್ಲರೂ ಬೇಗ ಬೇಗ ಮಾತಾಡಿ, 2 ನಿಮಿಷ. ನಿಮ್ದು ವಾಯ್ಸ್ ಬರ್ತಾ ಇಲ್ಲ. ನಾಗರತ್ನ ಮಾತಾಡಿ. ನಾಗರತ್ನ ಅವರೇ ಮಾತಾಡಿ. ನಳಿನಿ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ಕಾರ ಸರ್. ಮಾತಾಡಿ ಸರ್ ನೇಚರ್ ಥೆರಪಿ ಬಗ್ಗೆ ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀರಿ. ತುಂಬಾ ಥ್ಯಾಂಕ್ಸ್ ಸರ್. ಸರ್ ಮತ್ತೆ ನಂಗೊಂದು ಯೂಟ್ರಸ್ ಸರ್ಜರಿ ಆಗಿತ್ತು. ಅದಾದ್ಮೇಲೆ ಸ್ವಲ್ಪ ಪಿಗ್ಮೆಂಟೇಶನ್ ಬಂತು ಫೇಸ್ ಅಲ್ಲಿ. ಆ ಸ್ಕಿನ್ ಡಾಕ್ಟರ್ ಹೇಳ್ತಾರೆ, ನೀವು ಬಿಸ್ಲಿಗೆ ಮುಖನೇ ಕೊಡಬೇಡಿ ಅಂತ ಹೇಳ್ತಾರೆ. ಮತ್ತೆ LED ಬಲ್ಬ್ ಕೂಡ ಮುಖ ತೋರಿಸ್ಬೇಡಿ ಅಂತೆಲ್ಲ ಹೇಳ್ತಾರೆ. ನೀವು ಬಿಸ್ಲುಗೆ ಹೋಗಿ ಅಂತ ಇದ್ದೀರಿ, ಬಟ್ ಡಾಕ್ಟ್ರು ಬೇಡ ಅಂತಿದ್ದಾರೆ. ಅದಕ್ಕೆ ಇಲ್ಲಿ ಏನಾಗಿದೆ ಅಮ್ಮ, ಓಝೋನ್ ಪದರಗಳಂತ ಇರ್ತವೆ ಅಟ್ಮಾಸ್ಫಿಯರ್ ಅಲ್ಲಿ. ಆ ಓಝೋನ್ ಡೈರೆಕ್ಟ್ ಸನ್ ಇನ್ಫ್ರಾರೆಡ್ ಬಿದ್ದ ತಕ್ಷಣ ನಾವು ಕಪ್ಪು ಕಲ್ಲುಗಳು ಜಾಸ್ತಿ ಆಗ್ತದೆ, ಓಝೋನ್ ಪದರಗಳು ಕಡಿಮೆ ಆದಾಗ ಹಂಗ ಆಗ್ತದೆ. ಅರ್ಥ ಆಯ್ತಲ್ಲ? ಈ ಹೈಪೋಪಿಗ್ಮೆಂಟೇಶನ್ ಅಥವಾ ಹೈಪೋಪಿಗ್ಮೆಂಟೇಶನ್ ಅಂದ್ರೆ ಸ್ವಲ್ಪ ಚರ್ಮ ಸೌಂದರ್ಯ ಕಡಿಮೆ ಆಗೋದು, ನಾಟ್ ಬೇಕಾದ ಸನ್ರೈಸ್. ನಿಮ್ಮಲ್ಲಿ ಯಥೇಚ್ಛವಾಗಿ ಫಂಗಸ್ ಬೆಳೀತಾ ಇರ್ತದೆ. ನಾ ಅದೇ ಪದೇ ಹೇಳ್ತಿರ್ತೀನಿ, ಎವ್ರಿ ವ್ಯಾಕ್ಸಿನ್ ಅವಾಗ ಹಾಕ್ಸ್ಕೊಂಡಿರೋ ವ್ಯಾಕ್ಸಿನ್ ಈಗ ಫಲ ಕೊಡ್ತವೆ. ಯಾವಲ್ಲ ಒಂದ್ ಟೈಮಲ್ಲಿ ಯಾವಾಗಂತಾರೆ ಈ ಆಪರೇಷನ್ ಮೇಲೆ ಕಪ್ಪಗಾಗ್ತೀನಿ, ಆಪರೇಷನ್ ಕಪ್ಪಗಾಗ್ತಿಲ್ಲ. ಆ ಟೈಮು ಸ್ಟಾರ್ಟ್ ಆಗಿದೆ ಅಷ್ಟೇ. ಅದ್ರ ಟೈಮ್ ಇದೆಯಲ್ಲ, ಅದ್ರ ಟೈಮು ಆ ಫಂಗಸ್ ಆಕ್ಟಿವಿಟಿ ಶುರು ಆಗಿದೆ. ಆ ಫಂಗಸ್ ಏನ್ ಬೇಕು ಹೊರಡಬೇಕು ಅಂದ್ರೆ ನೀಮ್ ಯಾವುದು? ನೆಲ್ಲಿಕಾಯಿ. ಅಲ್ಲ, ಅದಕ್ಕೆ ಹೇಳ್ತಿರೋದು. ನೀಮ್ ಅಂದ್ರೆ ಗೊತ್ತಿಲ್ಲ, ಬೇವು. ನಮ್ ಪರಿಸರ ಅರ್ಥ ಮಾಡ್ಕೋಬೇಕಮ್ಮ. ಅಮೆರಿಕಾಗ ಹೋಗ್ಬಾರ್ದು. ಡಾಕ್ಟರ್ಗಳು ಎಲ್ಲ ಫಾರಿನ್ ಡಿಗ್ರಿಗಳು. ನೀಮ್ ಇದೆಯಲ್ಲ, ಒಂದ್ 10 ಎಲೆ ಕುಟ್ಬಿಡಿ, ನೀರು ಉಣಿ ಹಾಕಿ. ಹರಳಿ ಎಲೆ ಇದೆಯಲ್ಲ, 10 ಎಲೆ ಕುಟ್ಬಿಡಿ, ಒಂದ್ 5 ಎಲೆ ಕುಟ್ಬಿಟ್ಟು ದಿನ ಬೆಳಿಗ್ಗೆ ಹೊತ್ತು ನೀಮು ಹರಳಿ ಎಲೆ ಕುಡೀರಿ. ನಿಮ್ಗೆ ಎಂತ ಜೊತೆಗೆ ಸೀಸಿಯಂ ಅಂದ್ರೆ ಬೆಟ್ಟದಲ್ಲಿ ಅಲ್ಲ, ಸೀಸಿಯಂ ಅಂತ ಒಂದು ಡ್ರಾಪ್ಸ್ ತರಿಸಿದೀನಿ ಇದ್ರಲ್ಲಿ. ಪ್ರತಿ ಎಲ್ಲ ಕಡೆ ಸೀಸನ್ ಸಿಗುತ್ತಿಲ್ಲ, ಫಾರ್ಮ್ ಅಲ್ಲಿ ಇದೆ. ದಯವಿಟ್ಟು ಅದನ್ನ ಪರ್ಚೇಸ್ ಮಾಡಿ ಕುಡೀರಿ, ಎಲ್ಲ ಹೋಗ್ತವೆ. ಅಂದ್ರೆ ತಗೊಂಡು 1 ತಿಂಗಳಿಗೆ 15 ದಿನಕ್ಕೆ ಹೋಗಲ್ಲ. ಇಟ್ಸ್ ಅ ಕ್ರಾನಿಕ್ ಫಂಗಸ್. ಯು ಹ್ಯಾವ್ ಟು ಟೇಕ್ ಫಾರ್ ಲಾಂಗರ್ ಪೀರಿಯಡ್ಸ್. ಸರ್ ಡ್ರಾಪ್ಸ್ ಯಾವ ತರ ಯೂಸ್ ಮಾಡೋದು ಸರ್? 20 ತೊಟ್ಟು ನೀರಿಗೆ ಹಾಕಬೇಕು. ಸೀಸಿಯಂ ಅಂತ ಬರ್ತದೆ, ಬರ್ಕಳಿ ಬೇಕಾದ್ರೆ.
ನಿಮ್ಮ ಹೋಮಿಯೋಪತಿ ಹೌದು ಸರ್. ಶಾಪ್ ಅಲ್ಲಿ ನಿಯರ್ ಬೈ ಸಿಗುತ್ತೆ. ಅಂತ ಪ್ಯೂರ್ ಸಿಗೋದಿಲ್ಲ ಹೊರಗಡೆ ಎಲ್ಲ. ನಾ ಇಲ್ಲಿ ವೇದಿಕಲ್ಲಿ ಪ್ಯೂರ್ ತರಿಸಿಟ್ಟಿದ್ದೀನಿ ಫೌಂಡೇಶನ್ ಅಲ್ಲಿ. ಹೊರಗಡೆ ಅಲ್ಲೇ ಬೇಕಾದ್ರೆ ಬಂದಾಗ SYM ತಗೊಳ್ಳಿ. SYZIUM. ದಿನ ಬೆಳಿಗ್ಗೆ 20 ರಾತ್ರಿ 20 ಸರಿ ನೀರ್ಗಾಗ ಕುಡಿಬೇಕು. ಸರ್ ಮತ್ತೆ ಮಂಡಿ ಒಂದ್ ಸ್ವಲ್ಪ ಮಡಿಸಿದಾಗ ಒಂದ್ ಸ್ವಲ್ಪ ಅದೇ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಅದು ಕೂಡ ಏನಾರು ಹೆಲ್ಪ್ ವಿಟಮಿನ್. ಆಗುತ್ತೆ. ಫೈಕಸ್ ನಿಮ್ಮಲ್ಲಿ ಇದೇ ಹೆಲ್ಪ್ ಆಗುತ್ತೆ. ಹಳ್ಳಿಯಲ್ಲೇ ಹಾ ಸರ್. ಎಲ್ಲ ನೇಚರಲ್ ಇದೆ, ಯಾವ್ದು ಕೆಮಿಕಲ್ ಇಲ್ಲ. ಹೌದು ಸರ್, ನೀವು ನೇಚರ್ ಥೆರಪಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದೀರಿ ಸರ್. ನೇಚರ್ ಅಲೋಪತಿ ಡಾಕ್ಟ್ರು. ನಾನು ನೋಡಿದ ಕ್ಯಾನ್ಸರ್ ಕಿಡ್ನಿ ಫೇಲ್ಯೂರ್ಗಳು. ವೈ ಪೀಪಲ್ ಆರ್ ಸಿಕ್ ಇನ್ ಸ್ಪೈಟ್ ಆಫ್ ಗುಡ್ ಎಕಾನಮಿ, ಇನ್ ಸ್ಪೈಟ್ ಆಫ್ ಗುಡ್ ಡಾಕ್ಟರ್ ಬೆನಿಫಿಟ್ ಅಂತ ಗೊತ್ತಾಯ್ತು. ನಾವು ಮಾಡ್ತಿರೋದು ಮೋಸ. ನಾನು ಅಲೋಪತಿ ಡಾಕ್ಟರ್ 40 ವರ್ಷ ಸರ್ವಿಸ್ ಮಾಡಿ ಇದು ಮೋಸ ಜಗತ್ತು ಅಂತ ಬಿಟ್ಬಿಟ್ಟು ಅಲೋಪತಿನ ನ್ಯಾಚುರಲ್ ಇಳ್ಬಿಟ್ಟೆ. ಇದು ಕಲಿಯಕ್ಕೆ 10 years ತಗೊಂಡಿದೀನಿ. ರಾತ್ರಿ ಕಲಿಯಕ್ಕಾಗಲ್ಲ. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸುನಿತಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ಸರ್, ನೀವು ಹೇಳಿದ್ರಲ್ಲ ಇವಾಗ ಇಂಜೆಕ್ಷನ್ ಮಾತ್ರ ತಗೊಳ್ಳಿ ಅಂತ, ಟ್ಯಾಬ್ಲೆಟ್ ತಗೋಬೇಡಿ ಅಂತ. ಈಗ ನಾವ್ ಇಂಜೆಕ್ಷನ್ ತಗೋಬೇಕು ಅಂದ್ರೆ ಏನಕ್ಕಮ್ಮ ಟ್ಯಾಬ್ಲೆಟ್ ಬರ್ಕೊಟ್ಟಿದೀವಲ್ಲ ಅದೇ ತಗೊಳ್ಳಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ನಮ್ ಡಾಕ್ಟರ್ ಒಬ್ರು ಇದಾರೆ, ಹಾ ತುಂಬಾ ಪರಿಚಯ ಫ್ಯಾಮಿಲಿ ಡಾಕ್ಟ್ರು. ಅವ್ರು ಹೇಳಿ ತಗೊಳ್ಳಿ ಅಂತಾನೆ. ಒಂದ್ ನರ್ಸ್ ಕೊಟ್ಟು ಸಾಕಮ್ಮ, ಡಾಕ್ಟ್ರೇ ಬೇಕಾಗಿಲ್ಲ ತಾಯಿ. ಯಾಕೆಂದ್ರೆ ಡಾಕ್ಟರ್ ಆಫ್ಟರ್ 45 ನಮ್ಗೆ ವುಮೆನ್ಸ್ ಗೆಲ್ಲ ಏನಾಗುತ್ತೆ, ದಯವಿಟ್ಟು ತಗೊಳ್ಳಿ ಪ್ರತಿ ವಾರ. ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ. 100% ನೀವ್ ಹೇಳ್ದಂಗೆ ನಾನು ಅದ ವಿಟಮಿನ್ ಡಿ ವೀಕ್ಲಿ ಒನ್ಸ್ ತಗೋತಾ ಇದ್ದೆ ಟ್ಯಾಬ್ಲೆಟ್. ಆಮೇಲೆ ಅದು ಇಲಿಗಳಿಗೆ ಈ ಪಾಷಾಣಕ್ಕೆ ಸಮಾನ. ಅದು ಲಿಂಕ್ ಕಳ್ಸಿಕೊಡ್ತೀನಿ ಯಾವ ತರ, ಯಾಕೆ ವಿಟಮಿನ್ ಡಿ ತಗೋಬಾರದು ಕ್ಯಾಪ್ಸೂಲ್ ಅಂತ. ವಿಟಮಿನ್ ಡಿ ಕ್ಯಾಪ್ಸೂಲ್ ನಾನು ಪ್ರಿಸ್ಕ್ರೈಬ್ ಮಾಡಿದ್ರೆ ನನಗೆ 30% ಕಮಿಷನ್ ಸಿಗುತ್ತೆ. ಅದೇ ಇಂಜೆಕ್ಷನ್ ಬರೆದ್ರೆ 1 ಪೈಸೆ ಕಮಿಷನ್ ಕೊಡಲ್ಲ. ಆಮೇಲೆ ಗೊತ್ತಾಯ್ತು ಸರ್. ಆಮೇಲೆ ಏನಂದ್ರೆ ಇವಾಗ ನೀವು ಬೇವೆಲ್ಲ ತಗೊಳ್ಳಿ ಅಂತ ಹೇಳಿದ್ರಲ್ವಾ, ಬೇವ್ ಜಾಸ್ತಿ ತಗೊಂಡ್ರೆ ಇಟ್ ವಿಲ್ ಹಾರ್ಮ್ ಫಾರ್ ಕಿಡ್ನಿ ಸರ್. ಎಷ್ಟೋ ಜನ ಯಾರು ಹೇಳಿದ್ದು ತಾಯಿ? ಇಲ್ಲ ಸರ್, ನಿಜ ಸರ್. ಅದನ್ನು ನೀವು ಬೇಕಿದ್ರೆ ನೋಡಿ. I am openly challenging every person. ಇಲ್ಲ ಬೇಕಿದ್ರೆ I am a herbalist practicing herbal medicine. Which fools has told you that neem causes kidney failure? ಇಲ್ಲ ಸರ್, ಹೌದು. ನೀವು ಯಾವಾಗ್ಲೂ ಒಂದ್ಸತಿ ತಗೋಬಹುದು. ದಿನ ತಗೊಂಡ್ರೆ ಕಿಡ್ನಿ ಹಾಳಾಗುತ್ತೆ. ಎಷ್ಟೊಂದ್ ಜನ ಹೇಳಿದ್ದು ಫಾಲ್ಸ್ ಬಿಲೀಫ್ ಅಮ್ಮ ತಾಯಿ ನಿಮ್ದು. ನಾನು ಇದನ್ನ 10 ವರ್ಷ ಕಳೆದಿದ್ದೀನಿ ಸರ್. ಯಾಕೆಂದ್ರೆ ಇವಾಗ ಏನ್ ಗೊತ್ತಾ, ಕೆಲವರು ಇವಾಗ ಶುಗರ್ ಎಲ್ಲ ಬಂದ ತಕ್ಷಣ ನಾನು ಶುಗರ್ ಕಮ್ಮಿ ಆಗ್ಬೇಕು ಅದು ಇದು ಅಂತ ಮಾಡಿ. ನೀವೇ ಬೇಕಣಮ್ಮ ನೀವು. ಹೌದು, ಬಟ್ ಅಲ್ಲ, ಏನ್ ಗೊತ್ತಾ, ಶುಗರ್ ಜಾಸ್ತಿ ಆದ ತಕ್ಷಣ ಕಹಿ ಅಂಶ ಬಾಡಿಯಲ್ಲಿ ಬೇಕು ಅಂತ ತುಂಬಾ ತಗೋತಾರೆ. ದಟ್ ಇಸ್ ಆಲ್ಸೋ ರಾಂಗ್ ಸರ್. ಅದು ಆಕ್ಚುಲಿ ಎಷ್ಟೊಂದ್ ಜನ ಅಮೃತನು ವಿಷ ಆಗತ್ತೆ. ಅಮೃತನು ವಿಷ ಆಗತ್ತೆ. ನೀವು 6 ಎಲೆ ನಿಮ್ ತಗೊಳ್ಳಿ ಸಾಕು. 6 ಎಲೆ, 6 ರಿಂದ 8 ಎಲೆ. ಬಟ್ ಡೈಲಿ ತಗೋಬಾರ್ದು ಸರ್. ಡೈಲಿ ತಗೋಬೇಕು. ಡೈಲಿ ತಗೊಳ್ಬೇಕು ಹೇಳ್ತೀನಿ ಸುನೀತಾ ಮೇಡಮ್. 10 ವರ್ಷದಿಂದ ಏನಾಗತ್ತೆ ಅಂದ್ರೆ ಸಾರ ಹೇಳ್ತಾ ಇರೋದು, ನೀವು ಪರಿಮಿತವಾಗಿ ಅಂದ್ರೆ ಎಷ್ಟಂದ್ರೆ ಅಷ್ಟು ಒಳ್ಳೇದಂತ ಹೇಳ್ಬಿಟ್ಟು ಎಷ್ಟಂತ ತಗೋಬಾರ್ದು. ಇನ್ನೊಂದು ಗಾಂಧಿ ಮಹಾತ್ಮರು ಅವರು ಅಷ್ಟೇ ಪ್ರತಿ ದಿವಸ ಸ್ವಲ್ಪ ಇಷ್ಟೇ ಗೋಲಿ ಸ್ವಲ್ಪ ತಿಂತಾ ಇದ್ರು ಪ್ರತಿ ದಿವಸ. ಅರ್ಥ ಆಯ್ತಾ? ಹಾ ಸರ್, ಗೊತ್ತಾಯ್ತು. ಅದೇನ್ ಮಾಡುತ್ತಂದ್ರೆ ಮೇಡಮ್ ಅರ್ಥ ಮಾಡ್ಕೊಳ್ಳಿ. ಏನಾಗತ್ತೆ, ನಾವು ತಿನ್ನೋ ಆಹಾರ ಯಾವುದು ಅಂದ್ರೆ ಒಂಥರ ಶ್ರೇಷ್ಠವಾಗಿಲ್ಲ, ಕ್ಲೀನ್ ಆಗಿಲ್ಲ, ಎಲ್ಲ ಕಲ್ಮಶ ಇದೆ. ಅಲ್ಲಿಂದ ಬರುವಂತ ಟಾಕ್ಸಿನ್ಸ್ ಇಂದ ನಿಮ್ಮ ರಕ್ತ ಫಸ್ಟ್ ಅಶುದ್ಧಿ ಆಗತ್ತೆ. ಈ ಅಶುದ್ಧಿಯನ್ನು ಪ್ರತಿ ದಿವಸ ಕ್ಲೀನ್ ಮಾಡ್ಕೋಬೇಕಾ, ಇಲ್ಲ ಯಾವಾಗ್ಲೂ ಒಂದ್ಸರಿ ಕ್ಲೀನ್ ಮಾಡ್ತೀರಾ? ಪ್ರತಿದಿನ ಕ್ಲೀನ್ ಮಾಡ್ಕೋಬೇಕು. ಹೌದು. ಅದಕ್ಕೆ ಬೇಕಾಗಿರೋದು ಸಾರ್ ಹೇಳಿದ್ದು ಪರಿಮಿತವಾಗಿ 6 ಎಲೆಗಳು ಅಂತ ಹೇಳಿದ್ರು. ಅದು ನೀವು ನೋಟ್ ಮಾಡಿಕೊಂಡು ಅದು ಮಾತ್ರ ನೀವು ಸೇವನೆ ಮಾಡಿ ಸಾಕು. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್. ಶಿವಕುಮಾರ್ ಮಾತಾಡಿ. ನಮಸ್ಕಾರ ಸರ್. ಮಾತಾಡಿ ಸರ್. ಲೇಸರ್ ಆಪರೇಷನ್ ಸರ್ ಬರಬರ್ ಯಾಕಾಗುತ್ತೆ ಸರ್? ಕೇಳಿಸಿಲ್ಲ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನೀಟಾಗಿ ಅದು ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ ನೋಡಿ ಸರ್. ಯೂರಿನ್ ಲೇಸರ್ ಆಪರೇಷನ್ ಸರ್ 2-3 ಸತಿ ಆಗಿದೆ ಸರ್. ಹಂಗಾಗ ಕಾರಣ ಸರ್ ಏನಾಗಿದೆ ಆಪರೇಷನ್? ಲೇಸರ್ ಆಪರೇಷನ್ ಸರ್. ಲೇಸರ್ ಆಪರೇಷನ್ ಸರ್.
ಪ್ರೊಸ್ಟೇಟ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ ಸರ್. ಪ್ರೊಸ್ಟೇಟ್ ಗ್ಲ್ಯಾಂಡ್ ಆದಾಗ ಯೂಶಲಿ ಈ ಯೂರಿನ್ ಪ್ರಾಬ್ಲಮ್ ಜಾಸ್ತಿ, ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಅರ್ಜೆನ್ಸಿ ಜಾಸ್ತಿ ಆಗುತ್ತೆ. ಬಿಕಾಸ್ ನಿಯರ್ ಬೈ ಟು ಬ್ಲಾಡರ್, ಯೂರಿನಲ್ ಬ್ಲಾಡರ್ ಇಂದ ಪ್ರೆಸ್ ಆಗಿ ಹಂಗಾಗತ್ತೆ. ಈಗ ಆಪರೇಷನ್ ಆದ್ಮೇಲೆ ಕಡಿಮೆ ಆಗ್ಬೇಕಲ್ಲ? ಇಲ್ಲ ಸರ್, ಕಡಿಮೆ ಆಗ್ಲಿಲ್ಲ ಸರ್, 3-4 ಸರ್ತಿ ಆಗಿದೆ ಸರ್. ಅಂದ್ರೆ ಪ್ರಾಪರ್ ಆಗಿ ಆಪರೇಷನ್ ಆಗಿಲ್ಲ ಲೇಸರ್ ಅಲ್ಲಿ. ನೀವು ಒಂದ್ ಕೆಲಸ ಮಾಡಿ, ನನ್ನ ವಾಟ್ಸಪ್ ನಂಬರ್ ತಗೊಂಡು ನನಗೆ ಫೋನ್ ಮಾಡಿ. ಯಾವ ಊರು ತಮ್ದು? ನಮ್ ಬೀದರ್ ಜಿಲ್ಲೆ ಸರ್. ಬೀದರ್ ನಿಮ್ಮ ಸ್ಕ್ಯಾನ್ ರಿಪೋರ್ಟ್ ನ ಕಳಿಸಿ, ನಿಮ್ ಮನೆ ಅಡ್ರೆಸ್ ಎಲ್ಲ ಟೈಪ್ ಮಾಡಿ ಕಳಿಸಿ. ನಾನು ಸರ್ಚ್ ಮಾಡಿ ಮೆಡಿಸಿನ್ ಕಳ್ಸಿಕೊಡ್ತೀನಿ ಮೈಸೂರಿಂದ. ಓಕೆ ಸರ್, ಓಕೆ. ನ್ಯಾಚುರಲ್. ತಮ್ಮ ನಂಬರ್ ಸರ್? 94483 944 83 88 077. ದಯವಿಟ್ಟು ಯಾರು ನನ್ನ ನಂಬರ್ನ ಡಿಸ್ಪ್ಲೇ ಮಾಡ್ತಾರೆ, ಅವಾಗ ಜನ ಗೊತ್ತಾಗುತ್ತೆ. ರೈಟ್. ಸವಿತಾ ಮೇಡಮ್ ಮಾತಾಡಿ. ಸವಿತಾ ಅವರ ಮಾತಾಡಿ. ನಮಸ್ತೆ ಗುರುಜಿ. ಮಾತಾಡಿ. ನಮಸ್ತೆ ಸರ್. ಹೇಳಮ್ಮ. ಏನಿಲ್ರಿ, ಕರೋನಾ ಟೈಮಲ್ಲಿ ಜ್ವರ ಬಂದು ಮುಖ ಹಿಂಗ ಕೆರ್ಕೊಂಡು ಕಪ್ಪಾಗೈತ್ರಿ. ಅದು ಬಂಗ್ ಅಂತಾರ್ರಿ ಎಲ್ಲಾರು. ಬಂಗ್ ಅದು ಏನದ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳ್ಬೇಕಂತ ಕೇಳಿದೀನಿ. ಈಗ ನಂಬರ್ ಕಳ್ಸಲ್ಲ, ಸಾಹೇಬ್ರು ನಂಬರ್ ಡಿಸ್ಪ್ಲೇ ಮಾಡ್ತಾರೋ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆ ಬಂಗ ರೆಡಿ ಮಾಡ್ಕೊಡ್ತೀನಿ ಹರ್ಬಸ್ ಅಲ್ಲಿ. ಹಂಗಾರಿ ಗುರುಜಿ. ಓಕೆ ರೀ ಗುರುಜಿ, ಥ್ಯಾಂಕ್ ಯು. ಅದಕ್ಕೆ ಬೇಕಾದ ರೆಮಿಡಿಗಳಿವೆ, 1-2 ಹೋಗಲ್ಲ, ಒಂದು 5 ರೆಮಿಡಿ ಹರ್ಬ್ಸ್ ಹಾಕ್ಬೇಕು. ನಾ ಮಾಡ್ಕೊಡ್ತೀನಿ. ನಂಬರ್ ಇಸ್ಕೊಂಡು ನನಗೆ ಫೋನ್ ಮಾಡಿ ಹೇಳ್ತೀನಿ. ಈಗ ಬಿಟ್ಟಿದ್ರಲ್ರಿ, ಇದು ಇರ್ತದಲ್ರಿ ವಿಡಿಯೋದಲ್ಲಿ ನಿಮ್ ನಂಬರ್? ಅಲ್ಲ, ನಂಬರ್ ಈಗ ಬಿಟ್ಟಿಲ್ಲ, ಅದೇ ನಂಬರ್. ಬಾಕ್ಸ್ ಅಲ್ಲಿ ಹಾಕಿದ್ದಾರೆ ನೋಡಿ, ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಹಾ ಸರ್ ತಗೋತೀವ್ರಿ. ಥ್ಯಾಂಕ್ ಯು. ಉಮಾ ಮೇಡಮ್ ಮಾತಾಡಿ. ಧನ್ಯವಾದ ಗುರುಜಿ. ಕೊನೆ ಪ್ರಶ್ನೆ ಮುಗಿಸೋಣ. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್. ನಮಸ್ಕಾರಮ್ಮ. ತುಂಬಾ ಅದ್ಭುತವಾದಂತ ವಿಷಯಗಳನ್ನು ಮತ್ತೆ ಕೇಳಿದಂಗಾತು. ಏನಿಲ್ಲ ಗುರುಗಳೇ, ನನಗೆ ಏನಂದ್ರೆ ಈ ಶುಗರ್ ಇದೆ, ಇದರಿಂದ ಕಾಲುರಿ, ಮಂಡಿ ನೋವು, ಕಿವಿ ಉರಿತ, ಅಂಗೈ ಎಲ್ಲ ಉರಿತಾವ. ಅದಕ್ಕೆ ಏನು? ನೀವು ನನ್ನ ನಂಬರ್ ಎಲ್ಲ ವಾಟ್ಸಪ್ ಮಾಡಿ, ಎಲ್ಲ ಕೊಡ್ತೀನಿ. ಸದ್ಯಕ್ಕೆ ಮನೆ ಮದ್ದು ಪ್ರಕಾರ ನೀಮು, ಹರಳಿ ಎಲೆ ಅದು ಯೂಸ್ ಮಾಡ್ತಾ ಶುರು ಮಾಡ್ಕೊಳ್ಳಿ. ನಾ ಮಿಕ್ಕಿದ ಮೆಡಿಸಿನ್ ಮಾಡ್ಕೊಡ್ತೀನಿ. ನಿಮ್ ಕೈಲಿ ಆಗೋದು ನೀವು ಮಾಡ್ಕೊಳ್ಳಿ. ಬೇರೆ ಹರ್ಬ್ಸ್ಗಳಿವೆ. ವಿಟಮಿನ್ D3 ದಯವಿಟ್ಟು ವಾರಕ್ಕೊಂದ್ಸಲ ತಗೊಳ್ಳಿ. ಈ ಮಂಡಿ ನೋವುಗಳನ್ನ ಅವೆಲ್ಲ ಪ್ರಿವೆಂಟ್ ಮಾಡ್ತದೆ. ಬೆನ್ನು ನೋವುಗಳು, ಮಂಡಿ ನೋವುಗಳು ಎಲ್ಲ ಕಾಲೇ ಕಡಿಮೆ ಆಗೋದು ವಿಟಮಿನ್ D3 ತಗೊಳ್ತಿರ್ಬೇಕು. ವಾರಕ್ಕೊಂದು ಇಂಜೆಕ್ಷನ್. ದಯವಿಟ್ಟು ಯಾವ ಡಾಕ್ಟರ್ ಮಾತು ನಂಬಕ್ ಹೋಗ್ಬೇಡಿ. ಡೋಂಟ್ ಫಾಲೋ ದ ಗೈಡ್ಲೈನ್ಸ್ ಆಫ್ ಡಾಕ್ಟರ್ಸ್. ಯಾವ್ದು ಹೇಳಿ ಸರ್ ಇನ್ನೊಂದ್ಸಲ? ಅದು ವಿಟಮಿನ್ D3 ಇಂಜೆಕ್ಷನ್ ಅಂತ ಬರ್ತದೆ, ಅರಕಿಟಾಲ್. D3 3 lakhs. 1 ml ಅಷ್ಟೇ ಬರೋದು, ಪೇನ್ಲೆಸ್, ಒಂಚೂರು ನೋವು ಇರೋದಿಲ್ಲ. ಆಮೇಲೆ ಈಗ ಇದು ಬೇವಿನ ಸೊಪ್ಪು, ಅರಳಿ ಎಲೆ ಅಂತ ಹೇಳಿದ್ರಲ್ಲ, ಅದನ್ನ ಬೇವಿನ ಸೊಪ್ಪು ಚೆನ್ನಾಗಿ ಕುಟ್ಕೊಳ್ಳಿ, ನೀರ್ಗೆ ಹಾಕಲಿ. ಒಂದ್ 5-6 ಅರಳಿ ಎಲೆ ಕುಟ್ಬಿಡಿ ಚೆನ್ನಾಗಿ, ನೀರ್ಗೆ ಹಾಕಲಿ. ಬೆಳಗ್ಗೆ ಎದ್ದು ಕುಡೀರಿ ಎಂಟಿ ಸ್ಟಮಕ್ ಅಲ್ಲಿ. ಸರಿ, ವಿಟಮಿನ್ D3 ಅನ್ನೋದು ನಿರಂತರವಾಗಿ ತಗೋಬಹುದಾ? ಲಾಂಗ್ ಟೈಮ್ ತಗೋಬಹುದು? ಹೌದು ಸರ್, ಹೌದೌದು, ತಗೊಳ್ಳಿ. ಲೈಫ್ ಲಾಂಗ್ ಬದುಕಿರೋ ತನಕ. ಹೌದಾ? ಓಕೆ ಓಕೆ. ನಾನು ತಗೊಳ್ತೀನಿ, ಓಹೋ, ನಮ್ಮ ಮನೆಯವರಲ್ಲಿ ತಗೊಳ್ತೀವಿ. ಓಕೆ. ವಿಟಮಿನ್ D ಇಂಜೆಕ್ಷನ್ ಅಂತ ಹೇಳಿದ್ರಲ್ಲ ಸರ್, ಇದು ಎಷ್ಟು, 1 ತಿಂಗಳ 2 ತಿಂಗಳ ತಗೋದು? ಇಲ್ಲ, ಲೈಫ್ ಲಾಂಗ್, ಜೀವನ ಪರ್ಯಂತ. ಜೀವನ ಪರ್ಯಂತ. ವಾರಕ್ಕೊಂದ್ಸಲ. ವಾರಕ್ಕೊಂದ್ಸಲನಾ 2 ಸಲ ಸರ್ ಇದು? ವಾರಕ್ಕೊಂದ್ಸಲ. ಒಂದ್ಸಲ. ಯಾವ ಡಾಕ್ಟರ್ ಎಲ್ಲಿ ಹೋದ್ರು ವಿಟಮಿನ್ D3 ಕಡಿಮೆ ಇರ್ತದಮ್ಮ. ಅದು ವೇರಂಟಿಯರು ಬೇಗ ದಿನಕ್ಕೆ ನೀವ್ ಹೆಂಗೆ ಸವಿತಾ ಹೋಗ್ತಿರೋ ವಯಸ್ಸಾಗಿ, ಹಂಗೆ ವಿಟಮಿನ್ D3 ಜಾಸ್ತಿ ಯೂಸ್ ಆಗ್ತಿರ್ತದೆ ಬಾಡಿನಲ್ಲಿ. ಅದನ್ನ ಕಡಿಮೆ ಮಾಡಕ್ಕೆ, ಅದನ್ನ ಮೇಂಟೈನ್ ಮಾಡಕ್ಕೆ ಈ ವಿಟಮಿನ್ D3 ರೆಗ್ಯುಲರ್ ತಗೋತಿರ್ಬೇಕು. ಯಾಕಂದ್ರೆ ಈಗ 1 ವಾರದ ಹಿಂದೆ ನನಗೆ ಈ ಶುಗರ್ ಲೆವೆಲ್ ಕಂಪ್ಲೀಟ್ ಡೌನ್ ಆಗಿತ್ತು.
40-50 ಬಂದ್ಬಿಟ್ಟಿತ್ತು. ಹೀಗಾಗಿ ನಾನು ಈ ವಾರಾಂತ ವಾರ ಎಲ್ಲ ಒಂಥರ ಸುಸ್ತಿನಲ್ಲೇ ಇದ್ದೀನಿ ನಾನು. ಸರಿ ಅಮ್ಮ, 40-50 ಬರಕ್ ಕಾರಣ ಏನು? ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತಿದ್ದೀರಾ? ತಗೋತೀನಿ ಹಾ, ಸರ್. ಅಲ್ಲೇ ಬಂತದು. ಇನ್ಸುಲಿನ್ ಇಂಜೆಕ್ಷನ್ ಹಾಕಿ ಈ ಅನಾಹುತಗಳಾಗ್ತಿರೋದು. ಇಲ್ಲಿ ನೋಡ್ತೀನಿ, ಕಳ್ಸಿ ವಾಟ್ಸಪ್ ಅಲ್ಲಿ. ಆಯ್ತು. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಓಕೆ ಮಿತ್ರರೇ, ಸೊ ಇವತ್ತಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ತಾ ಇದ್ವಿ. ಸೊ ನಾವು ಪ್ರತಿ ದಿವಸ ಅದ್ಭುತವಾದ ರೀತಿಯಲ್ಲಿ ಈ ಸಮಗ್ರ ಜೀವನ ಶೈಲಿ ನಡೆಸ್ಕೊಂತ ಇದ್ವಿ. ಈ ಸಮಗ್ರ ಜೀವನ ಶೈಲಿ ಇವತ್ತಿನ ಭಾಗದಾಗಿ ಸರ್ ಅದ್ಭುತವಾದ ಜ್ಞಾನವನ್ನು ಹಂಚಿದ್ದಾರೆ. ಪ್ರತಿಯೊಬ್ಬರು ಪಾಲನೆ ಮಾಡಿ. ಇನ್ನೇನೇ ಪ್ರಶ್ನೆಗಳಿದ್ರೆ ಸರ್ ನಂಬರ್ ಇದೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಓಕೆ. ಸೊ ಮತ್ತೆ ನಮ್ಮ ಕಾರ್ಯಕ್ರಮ 23-24 ಎಲ್ಲರೂ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಒಂದು ಮನವಿ, ಈ ಫೌಂಡೇಶನ್ ಅಲ್ಲಿ, ಮಾತಾರ್ ಫೌಂಡೇಶನ್ ಅಲ್ಲಿ ಸಿಜಿಮ್ ಜಾಂಬಲಂ ಮತ್ತೆ ವರ್ವಿನ್ ತರಿಸಿಟ್ಕೊಂಡಿದ್ದೀನಿ. ದಯವಿಟ್ಟು ಬಂದವರೆಲ್ಲ ಪ್ರತಿಯೊಬ್ರು ತಗೊಳ್ಳಿ. ಪ್ರತಿ ಸಲ ಹೇಳ್ತಿರ್ತೀನಿ, ತಗೊಳ್ಳೇಬೇಕು. ನೀವು ಚೆನ್ನಾಗಿರ್ಬೇಕು ಅಂದ್ರೆ ಜೀವನ ಪರ್ಯಂತ ಇವೆರಡು ದಿನನಿತ್ಯ 20-20 ಬೆಳಿಗ್ಗೆ 20 ರಾತ್ರಿ 20 ನೀವು ಎಲ್ಲಿ ತನಕ ತಗೊಳ್ತಿರೋ ಅಲ್ಲಿ ತನಕ ಯಾವುದೇ ಫಂಗಸ್ ಇನ್ಫೆಕ್ಷನ್ಗಳಾಗಲಿ, ಯಾವುದೇ ಕ್ಯಾನ್ಸರ್ಗಳಾಗಲಿ, ಯಾವುದೇ ಫ್ಯೂಚರ್ ಡಿಸೀಸ್ಗಳು ಬರಕ್ ಹೋಗೋದಿಲ್ಲ. ಅಟ್ಯಾಕ್ ಪ್ರಿವೆಂಟ್ ಮಾಡುತ್ತೆ. ದಿಸ್ ಇಸ್ ಎ ಪ್ರಿವೆನ್ಷನ್ ಮೆಜರ್. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ದ ಕ್ಯೂರ್. ಡಾಕ್ಟರ್ ಹತ್ರ ಹೋಗೋದು ನಿಲ್ಲಿಸ್ತೀರಾ? ನೀವು ಬೇಕಾಗಿರೋದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಒಂದು ವೈಟಮಿನ್ D3 ಇಂಜೆಕ್ಷನ್, ಒಂದು ಸಿಜಿಎಮ್ ಮತ್ತೆ ವರ್ವಿನ್, ಇಷ್ಟಿದ್ರೆ ನಿಮ್ ಜೀವನ ಶೈಲಿನೇ ಚೇಂಜ್ ಆಗುತ್ತೆ ಮುಂದಕ್ಕೆ. ಎಸ್ಪೆಷಲಿ ಮಕ್ಕಳುಗಳಿಗೆ, ಸಣ್ಣ ಮಕ್ಕಳಿಗೆ ಅವ್ರ ಜೀವನ ಶೈಲಿನೇ ಚೇಂಜ್ ಆಗ್ಬಿಡ್ತದೆ. ಈಗ ನಂಗೆ ಕಾಯಿಲೆ ಬಿದ್ದು ಸಾಯ್ಬೇಕಾಗಿಲ್ಲ. 5 ಲಕ್ಷ 10 ಲಕ್ಷ ಇಲ್ಲದೆ ಯಾವ ಹಾಸ್ಪಿಟಲ್ ಬಿಲ್ ಆಗಲ್ಲ, ಕಡಿಮೆ ಆಗಲ್ಲ. ಅದಕ್ಕಿಂತ ಮನೆ ಮದ್ದು ಒಂದು 20 ರೂಪಾಯಿ 30 ರೂಪಾಯಿ ಮುಗಿತದೆ. ಥಿಂಕ್ ಮಾಡಿ. ರೈಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಓಕೆ ಮಿತ್ರರೇ, ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕೆ ಮುಂಚೆ ನಾವು ಈ ಸಮಗ್ರ ಸ್ವಾಸ್ಥ್ಯ ಹಬ್ಬ ಏನಿದೆಯೋ 23-24 ದಯವಿಟ್ಟು ಎಲ್ಲರನ್ನೂ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮ್ಮ ಸಂಬಂಧಿಕರು, ನಿಮ್ಮ ಪ್ರೀತಿಸೋರು ಯಾರ್ಯಾರಿದ್ರೆ ಎಲ್ಲರಿಗೂ ಹೇಳಿ. ಇದು ಈಗಾಗಲೇ ಸಂಬಂಧಿತ ಮಾಹಿತಿ ಹಂಚ್ಕೊಂಡಿದ್ದೀವಿ ವಾಟ್ಸಪ್ ಗ್ರೂಪಲ್ಲಿ. ದಯವಿಟ್ಟು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಸೊ ಎಲ್ಲರಿಗೂ ಯಾರ್ಯಾರಿಗೂ ತೊಂದರೆ ಇದೆಯೋ ಅವರೆಲ್ಲರೂ ಖಂಡಿತವಾಗಿ ಬರ್ಬೋದು. ಆ ತಕ್ಕ ಏನೇನೋ ಟ್ರೀಟ್ಮೆಂಟ್ ಸಿಗುತ್ತೋ ಎಲ್ಲ ನೀವು ಪಡಿಬೋದು ನಮ್ಮ ಸಂಸ್ಥೆಯಲ್ಲಿ. ಜೊತೆಗೆ ಅದ್ಭುತವಾದ ಹಿಮಾಲಯ ಯೋಗಗಳು ಬರ್ತಾ ಇದ್ದಾರೆ. ಆ ಹಿಮಾಲಯ ಯೋಗದ ಜೊತೆಗೆ ಸಾಂಗತ್ಯವೂ ಆಗುತ್ತೆ. ಅದ್ಭುತವಾದ ರೀತಿಯಲ್ಲಿ ನೀವು ಸಾಂಗತ್ಯ ಮಾಡ್ಕೋಬಹುದು. ಸತ್ಸಂಗ ಇರುತ್ತೆ. ಅದ್ಭುತವಾದ ಪ್ರವಚನಗಳು ಸಿಗುತ್ತೆ ನಿಮಗೆ ಈ 2 ದಿವಸ ಕಾಲ. ಸೊ ಅದ್ಭುತವಾದ ರೀತಿಯಲ್ಲಿ ನಾವು ಆಚರಣೆ ಮಾಡೋಣ. ಎಲ್ಲರನ್ನೂ ಭಾಗವಹಿಸಿ. ಸೊ ಇಷ್ಟೆಲ್ಲ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ತಾ ಇದ್ವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.